ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಸಭಾ ದಿನದ ಆರಾಧನೆಯಲ್ಲಿ ನಾವು ಬಂದಿದ್ದೇವೆ. ಈ ಸಮಯದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆರಾಧನೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. ಹಾಲೆಲೂಯಾ. ವಾಟ್ ಎ ಮೈಟಿ ಗಾಡ್ ಯು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರ್ತನೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ದೇವರೇ. ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂತ ನಮ್ಮ ದೇವರೇ, ನಿನಗೆ ಸ್ತೋತ್ರ ಪಾತ್ರೆ. ಹಾಲೆಲೂಯಾ, ಸ್ವಾಮಿ. ಹಾಲೆಲೂಯಾ, ನಿನಗೆ ಸ್ತೋತ್ರ ಮಾಡಿ. ಆಮೆನ್. ಸಬ್ಬ ದಿನಕ್ಕೆ ಒಡೆಯನಾಗಿರುವ ಆತನ ಗ್ಲೋರಿ ಸ್ವಾಮಿ. ಹೌದು ಕರ್ತನೆ, ಈ ನೂತನ ದಿನಕ್ಕಾಗಿ ಸ್ತೋತ್ರ. ಕೃಪೆ ಇಳಿದು ಬರಲಿ ಸ್ವಾಮಿ. ಹೌದು ತಂದೆಯಾದಂತ ದೇವರೇ, ಈ ಆರಾಧನೆಯಲ್ಲಿ ಭಾಗಗೊಳ್ಳುವಂತ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಬೇಕು ಕರ್ತನೆ. ಹೌದು ತಂದೆಯಾದಂತ ದೇವರೇ, ನಿನ್ನ ಮಕ್ಕಳು ನಿನ್ನ ಮೂಲಕ ಮಹಿಮೆ ಅಂದ್ಕೊಳ್ಬೇಕು ಸ್ವಾಮಿ. ಹೌದು ತಂದೆ, ಓ ಪರಿಶುದ್ಧನೇ ಸ್ತೋತ್ರ. ನಿನ್ನ ಕೃಪೆ ಬಿಡುಗಡೆಯಾಗಲಿ. ಹೌದು, ಈ ಆರಾಧನೆಯ ಪ್ರತಿಯೊಂದು ಭಾಗದಲ್ಲೂ ಕರ್ತನೆ ನೀನು ನಮ್ಮ ಜೊತೆಗಾರನಾಗಿ ಪರಿಶುದ್ಧಾತ್ಮನೇ, ನಮ್ಮ ಆಲೋಚನೆ ನಮ್ಮ ಜ್ಞಾನದಿಂದ ಅಲ್ಲ, ನಿನ್ನ ಆತ್ಮನಿಂದನೇ ಎಲ್ಲವೂ ನಡಿಬೇಕು. ವೀಕ್ಷಿಸುವಂತ ಪ್ರತಿಯೊಂದು ಜನರ ಹೃದಯದಲ್ಲಿ ನೀನು ಕಾರ್ಯ ಮಾಡಬೇಕು. ಬಿಡುಗಡೆ ಉಂಟು. ನಿನ್ನ ವಾಕ್ಯವೇ ನೀನಾಗಿರುವುದಕ್ಕಾಗಿ ನೀನ್ ಕಾರ್ಯ ಮಾಡಿ ನೀನ್ ಮಹಿಮೆ ಹೊಂದಿಕೊಳ್ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ. ಎಲ್ಲರೂ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ತಾನೇ ಆರಾಧನೆಯನ್ನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡುವ ಹಾಗೆ ನಾವೆಲ್ಲರೂ ಒಪ್ಪಿಸಿಕೊಟ್ಟವರಾಗಿ, ದೇವರ ಮುಂದೆ ನಮ್ಮನ್ನು ನಾವೇ ಒಪ್ಪಿಸಿಕೊಟ್ಟವರಾಗಿ ತಗ್ಗಿಸಿಕೊಂಡು ದೇವರ ವಾಕ್ಯಾನುಸಾರವಾಗಿ, ದೇವರ ವಾಕ್ಯ ಹೇಳ್ತದೆ, ಕೃತಜ್ಞತಾ ಸ್ತುತಿಯೊಂದಿಗೆ ಆತನ ಸನ್ನಿಧಾನಕ್ಕೆ ಬನ್ರಿ ಎಂಬುದಾಗಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ, ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ, ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹಾಲೆಲೂಯಾ. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರ ಒಡೆದು ನಿನ್ನ ಜನರನ್ನು ನಡೆಸಿದರೆ, ಕೆಂಪು ಸಮುದ್ರ ಒಡೆದು ನಿನ್ನ ಜನರನ್ನು ನಡೆಸಿದರೆ, ನಿನ್ನ ಶಾಕರು ಸರ್ವಶಕ್ತರು, ನಿನ್ನ ವಾಕ್ಯವು ಬದಲಾಗದು. ನಿನ್ನ ಶಾಕರು ಸರ್ವಶಕ್ತರು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ಯೇಸುವೇ, ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯೇಸುವೇ, ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹಲ್ಲೆಲೂಯಾ. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಪರಲೋಕ ಮಾನವರಿಗೆ
ಪೋಷಿಸಿದೆ ಪರಲೋಕ ಮಾನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು ನಿನಗೆ ಸಮಾನ ಯಾರು ಯೇಸುವೆ ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಯೇಸುವೆ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಹಲ್ಲೆಲೂಯಾ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಮಂಡೆಯನು ನೀನು ಸೇರಿ ನಿನ್ನ ಜನರ ದಾನಿಗಿದೆ ಮಂಡೆಯನು ನೀನು ಸೇರಿ ನಿನ್ನ ಜನರ ದಾನಿಗಿದೆ ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸುವೆ ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸುವೆ ನಿನಗೆ ಸಮಾನ ಯಾರು ಯೇಸುವೆ ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಯೇಸುವೆ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಹಲ್ಲೆಲೂಯಾ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಹೌದು ದೇವ್ರೆ ಕರ್ತನೆ ಸ್ತೋತ್ರ ದೇವ್ರೆ ಆಕಾಶದಲ್ಲೂ ಭೂಮಿಯಲ್ಲಿ ನಿನಗೆ ಸಮಾನನಾದ ದೇವರು ಯಾರು ಇಲ್ಲ ಸ್ವಾಮಿ ಕರ್ತನೆ ಸ್ತೋತ್ರಪ್ಪ ಈ ದಿನದಲ್ಲೂ ಕರ್ತನೆ ನಮ್ಮನ್ನು ನೆನಪು ಮಾಡಿಕೊಂಡು ಕರ್ತನೆ ಈ ಒಂದು ಆರಾಧನೆಯಲ್ಲಿ ನೀನು ಬರಮಾಡಿದಕ್ಕಾಗಿ ಸ್ತೋತ್ರ ಆರಾಧನೆಯಲ್ಲಿ ನಿನ್ನನ್ನು ಸ್ತುತಿಸುವಂತೆ ನೀನು ಕೊಂಡಾಡುವಂತೆ ನೀನು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ ದೇವ್ರೆ Hallelujah. Praise the Lord. Thank you, Lord. Thank you, Jesus. Hallelujah. 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 Shandara bala mandori mala koro bala randori mashandara bara. Hallelujah, hallelujah. ಹೊಸ ಹಾಡನ್ನು ಆಡಿ ಪಾಡಿಸು ರಾಜನ ಕೊಂಡಾಡುವ ಮಹಿಮೆ ಪಾಡಿಸಿ ಸ್ತುತಿಸಿ ಆಡಿ ಯೇಸು ರಾಜನ ಕೊಂಡಾಡುವ ಹೊಸ ಹಾಡನ್ನು ಆಡಿ ಪಾಡಿ ಯೇಸು ರಾಜನ ಕೊಂಡಾಡುವ ಮಹಿಮೆ ಪಾಡಿಸಿ ಸ್ತುತಿಸಿ ಆಡಿ ಯೇಸು ರಾಜನ ಕೊಂಡಾಡುವ ಸುಖ ತಂದೆ ಕಾಯದಿಂದ ತೊಳೆದರಿಂದ ಸುಖ ತಂದೆ ಕಾಯದಿಂದ ಆದರಣೆ ವಾಕ್ಯದಿಂದ ಆದರಣೆ ವಾಕ್ಯದಿಂದ ಬಾಲ ತಂದೆ ಆತ್ಮನಿಂದ ಬಾಲ ತಂದೆ ಆತ್ಮನಿಂದ ಹೊಸ
ಸುರಜಾನ ಕೊಂಡಾಡುವ ಅತಿಶಯವಾದವನೇ ಆಲೋಚನಕರ್ತಾನೇ ಅತಿಶಯವಾದವನೇ ಆಲೋಚನಕರ್ತಾನೇ ವಲ್ಲಭ ದೇವನು ವಲ್ಲಭ ದೇವನು ವರಗಳ ದಾತನು ಎಲ್ಲ ವರಗಳ ದಾತನು ಹೊಸ ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ ಮಹಿಮೆ ಪಾಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಸ ಹಾಡನ್ನು ಹಾಡಿ ಯೇಸು ರಾಜನ ಕೊಂಡಾಡುವ ಮಹಿಮೆ ಪಾಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ ನೀನರೆ ಆತುಕೊಂಡೆ ನೀನರೆ ರಾಮೆರುವೆ ನೀನರೆ ಆತುಕೊಂಡೆ ನೀನರೆ ರಾಮೆರುವೆ ಸಂಪೂರ್ಣ ಸಮಾಧಾನ ಸಂಪೂರ್ಣ ಸಮಾಧಾನ ನನ್ನಲ್ಲಿ ತುಂಬವನೇ ಎಂದು ನನ್ನಲ್ಲಿ ತುಂಬವನೇ ಸಾಡನ್ನು ಆಡಿಸಿ ಹಾಡುವ ನಡೆಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಮಹಿಮೆ ಪಾಡಿಸಿ ಸ್ತುತಿಸಿ ಹಾಡಿ ಯೇಸು ರಾಜನ ಕೊಂಡಾಡುವ ಯೇಸು ರಾಜನ ಕೊಂಡಾಡುವ. ಹೌದು ದೇವರೇ, ಕರ್ತನೆ ನೀನಿಲ್ಲದೆ ಇನ್ಯಾರು ಅಲ್ಲ ದೇವರೇ, ನೀನೊಬ್ಬನೇ ಸ್ವಾಮಿ, ಆರಾಧನೆಗೆ ಯೋಗ್ಯನಾದಂಥ ದೇವರ ಸ್ವಾಮಿ. ದೇವರ ವಾಕ್ಯ ಹೇಳ್ತದೆ, ನನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸಬಾರ್ದು ಎಂದಾಗಿ. ಇವತ್ತು ದೇವರ ಮುಂದೆ ನಾವು ಅರ್ಕೆ ಮಾಡೋಣ. ದೇವರೇ, ನಿನ್ನನ್ನು ಬಿಟ್ಟು ನಾವು ಇನ್ಯಾರನ್ನು ಆರಾಧನೆ ಮಾಡದಾಗೆ ನಮ್ಮನ್ನು ಕಾಪಾಡು ಸ್ವಾಮಿ. ಕರ್ತನೆ, ಎಲ್ಲ ಘನ ಮಾನ ಮಹಿಮೆ ನೀನು ಒಬ್ಬನಿಗೆ ಮಾತ್ರ ಅದು ಮೀಸಲಾಗಿರಬೇಕು. ಈ ಸಮಯದಲ್ಲಿ ನಾವು ಕೀರ್ತನೆ ಭಾಗಕ್ಕೆ ಬರೋಣ. ಕೀರ್ತನೆ 95ನೇ ಕೀರ್ತನೆ ನಮ್ಮ ಮಧ್ಯದಲ್ಲಿ ಓದಲಿದ್ದಾರೆ, ನಾವೆಲ್ಲರೂ ಓದಿಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 95ನೇ ಕೀರ್ತನೆ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ. ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಭೂಮಿಯ ಅಗಾಧವು ಆತನ ಕೈಯಲ್ಲಿರುತ್ತದೆ, ಪರ್ವತ ಶಿಖರಗಳು ಆತನವೇ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನದೇ. ಒಣನೆಲವು ಆತನ ಕೈ ಕೆಲಸವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡೂ ಆಗಿದ್ದೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರೀಬದಲ್ಲಿ ಮಸಾದಿನಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು.
ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದನು. ಆದುದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಆಮೆನ್. ದೇವರು ಕೊಟ್ಟಂತ ಈ ಕೀರ್ತನೆಗಾಗಿ ನಾವೆಲ್ಲರೂ ಕೈಗೊಳ್ಳನೆತ್ತಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ಸ್ತುತಿ ಸ್ತೋತ್ರಗಳಿಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ. ಕರ್ತನೆ ಸ್ತೋತ್ರ ದೇವರೇ, ಈ ಆರಾಧನೆ ಸ್ವಾಮಿ ನಿನ್ನ ಮಹಿಮೆಗಾಗಿ ಇರುವ ಹಾಗೆ ಕರ್ತನೆ ಕೃಪೆ ಮಾಡು. ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧಿಸುವಾಗಿ ನೀನು ಕೃಪೆ ಮಾಡು ಸ್ವಾಮಿ. ಕರ್ತನೆ ಸ್ತೋತ್ರ ದೇವರೇ, ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಾಲಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದೆ ನಮ್ಮ ಸ್ವರ್ಗೀಯ ಜೀವಳ ತಾಯಿ. ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಮುಂದೆ ಇರುವಂತಹ ಸಂದೇಶಕ್ಕೆ ನಾವು ಹೋಗಲಿದ್ದೇವೆ. ಹಲ್ಲೆಲೂಯಾ. ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರಿಗೆ ದೇವರು ತಾನೇ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ದೇವರು ತಾನೇ ಪ್ರತಿ ಒಬ್ಬೊಬ್ಬರ ಕುಟುಂಬದಲ್ಲಿ ಈ ದಿನದ ಆರಾಧನೆಯಲ್ಲಿ ಕಾರ್ಯ ಮಾಡುವ ಹಾಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತದೆ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಹೇಳುವಾಗ ನಮ್ಮ ಹೃದಯದಲ್ಲಿ ಸಂತೋಷ ಬರ್ತದೆ ಎಂಬುದಾಗಿ. ಇವತ್ತು ನಾವು ಹೃದಯ ಪೂರ್ವಕವಾಗಿ ನಾವು ದೇವರ ಸನ್ನಿಧಾನಕ್ಕೆ ಬಂದಿದ್ದೇವಾ? ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಮನಸ್ಸಿದೆಯಾ? ಮನಸ್ಸಿದ್ರೆ ಮಾತ್ರ ನಾವು ದೇವರ ಸನ್ನಿಧಾನದಲ್ಲಿ ನಾವು ಆರಾಧನೆ ಮಾಡಲು ಶಕ್ತರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಮುಂದೆ ಇರುವಂತಹ ಸಂದೇಶ ದೇವರ ಹತ್ರ ಕೇಳೋಣ. ದೇವರೇ, ಇವತ್ತು ನೀನು ಏನು ಮಾತನಾಡ್ಬೇಕಂತ ಇದೆಯೋ ದೇವರೇ, ಅದನ್ನು ನೀನು ಮಾತನಾಡು ದೇವರೇ. Hallelujah. 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 ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡಲ್ಪಡಲಿ, ಅಂಕುಡಂಕೆಲ್ಲ ನೆಟ್ಟಗಾಗಲಿ, ದಿಣ್ಣೆಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡಲ್ಪಡಲಿ, ಅಂಕುಡಂಕೆಲ್ಲ ಮುಚ್ಚಲ್ಪಡಲಿ, ದಿಣ್ಣೆಗಳು ಸಮವಾಗಲಿ. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದುರುಗೊಳ್ಳುವ, ಯೇಸು ಬರುವನು ಎದುರುಗೊಳ್ಳುವ. ಒಳ್ಳೆ ಫಲವನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು. ಒಳ್ಳೆ ಫಲವನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದುರುಗೊಳ್ಳುವ, ಯೇಸು ಬರುವನು ಎದುರುಗೊಳ್ಳುವ. ಕೃಪಾಭರಿತನಾದಂತ ದೇವರೇ, ಈ ದಿನದ ಆರಾಧನೆಯಲ್ಲಿ ದೇವರೇ ನಿನ್ನ ನಾಮ ಮಹಿಮೆ ಹೊಂದಿಕೊಳ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರು ಮೂರು ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ಈ ಆರಾಧನೆಯನ್ನು ವೀಕ್ಷಿಸುವಂತಹ ಪ್ರತಿ ಒಬ್ಬೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡು ಸ್ವಾಮಿ. ಕರ್ತನೆ, ಇವರು ಎಲ್ಲೇ ಇರುವುದಾದ್ರು, ಕರ್ತನೆ ಇವರ ಮನೆಗಳಲ್ಲಿ, ಇವರ ಕೆಲಸಗಳಲ್ಲಿ, ಕರ್ತನೆ ಇದನ್ನು ವೀಕ್ಷಿಸ್ತಿರುವಾಗ ಪ್ರತಿ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡು ಸ್ವಾಮಿ. ದೇವರ ವಾಕ್ಯ ಹೇಳ್ತದೆ, ಕುಗ್ಗಿದ ಮನಸ್ಸು ನನಗೆ ಇಷ್ಟವಾದ ಯಜ್ಞ ಎಂಬುದಾಗಿ. ಇವತ್ತು ದೇವರ ಮುಂದೆ ನೀನು ಒಪ್ಪಿಕೊಳ್ಳುವುದಾದ್ರೆ, ದೇವರ ಮುಂದೆ ನೀನು ತಗ್ಗಿಕೊಳ್ಳುವುದಾದ್ರೆ, ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಇವತ್ತು ನಿನ್ನ ಲೈಫಲ್ಲಿ ಒಂದು ಅವಕಾಶವನ್ನು ದೇವರು ಕೊಡ್ತಾ ಇದ್ದಾನೆ. ಯಾಕಂದ್ರೆ ಪ್ರತಿ ದಿನ ದೇವರು ಹೊಸದನ್ನು ನೋಡ್ತಾ ಇದ್ದಾನೆ,
ಹೊಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಹಳೆ ಸಂಗತಿಗಳನ್ನು ನೆನಪಿಗೆ ತಂದುಕೊಳ್ಬೇಡ್ರಿ, ನಾನು ಹೊಸ ಕಾರ್ಯ ನಾನು ಮಾಡ್ತೇನೆ ಎಂದಾಗ. ಕರ್ತನೆ ನಿನ್ನ ಮಕ್ಕಳು ಕರ್ತನೆ ಬೇಡಿಕೊಳ್ತಾ ಇದ್ದಾರಪ್ಪ, ಹೊಸ ಹೊಸ ಕಾರ್ಯಗಳು ನೋಡ್ಬೇಕು, ಹೊಸ ಹೊಸ ಸಂಗತಿಗಳು ಜರುಗಬೇಕೆಂಬುದಾಗಿ ನೋಡ್ತಾ ಇದ್ದಾರೆ. ಕರ್ತನೆ ನಿನ್ನ ಮಕ್ಕಳು ಕರ್ತನೆ ಎದುರು ನೋಡ್ತಾ ಇದ್ದಾರಪ್ಪ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ ಎಂಬುದಾಗಿ. ಯೇಸು ಒಬ್ಬನೇ ಒಳ್ಳೆಯದನ್ನು ಮಾಡಲು ಶಕ್ತನಾಗಿದ್ದಾನೆ. ಕರ್ತನಿನ ಕರಗಳು ಒಲಪಿಸ್ತಾ ಇದ್ದಾನೆ. ಇವತ್ತು ಯಾರಲ್ಲ ದೇವ್ರ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನನ್ನು ನೀನು ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡಿಕೊಳ್ಳುವುದಾದ್ರೆ ಇವತ್ತು ನಿನಗೆ ಬಿಡುಗಡೆ ಆಗ್ತದೆ, ಸ್ವಸ್ಥತೆ ಆಗ್ತದೆ, ಉಜ್ಜೀವನ ಆಗ್ತದೆ. ಹಾಲೆಲೂಯಾ. ಕರ್ತನೆ ಸ್ತೋತ್ರ ದೇವರೇ, ಎಲ್ಲ ಘನಮಾನ ಮಹಿಮೆ ನಿನ್ಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ಹಾಲೆಲೂಯಾ. ಈ ಸಮಯದಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 6 ಮತ್ತು 7ನೇ ವಚನ ನಾವು ಓದಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 6 ಮತ್ತು 7ನೇ ವಚನ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಲಿ ಎಂಬುದಾಗಿ. ಇವತ್ತು ದೇವರು ಈ ದಿನಗಳಲ್ಲಿ ದೇವರು ಸಿಕ್ಕುವಂತ ದಿನಗಳಾಗಿದೆ. ಹಲ್ಲೆಲೂಯಾ. ಇವತ್ತು ಅನೇಕರು ಹುಡುಕ್ತಾ ಇದ್ದಾರೆ, ಎಲ್ಲಿ ದೇವರು ಸಿಗ್ತಾನೆ. ಆದ್ರೆ ನೀನು ಇರುವಂತ ಸ್ಥಳದಲ್ಲಿ ಇವತ್ತು ದೇವರು ನಿನಗೆ ಸಿಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಇದು ಏನ್ ತೋರಿಸ್ತದೆ ಅಂದ್ರೆ ಇದು ಒಂದು ಸುವಾರ್ತೆಯ ಸಂದೇಶ. ಇವತ್ತು ಯಾರೆಲ್ಲ ಕಿವಿಗೊಡ್ತಾರೋ, ಯಾರೆಲ್ಲ ಆತನ ಸನ್ನಿಧಾನದಲ್ಲಿ ಬರ್ತಾರೋ ಅವರಿಗೆ ಸುವಾರ್ತೆ ದೇವರು ಕೊಡ್ತಾ ಇದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಇವತ್ತು ದೇವರು ಸಿಗ್ತಾ ಇದ್ದಾನೆ. ಇವತ್ತೊಂದು ಕೃಪೆಯ ಕಾಲ, ಇವತ್ತು ಒಂದು ಬಿಡುಗಡೆಯ ಸಮಯ. ಇವತ್ತು ಯಾರೆಲ್ಲ ಆತನ ಸನ್ನಿಧಾನದಲ್ಲಿ ಬರ್ತಾ ಇದ್ದಾರೋ ಆತನು ಸಿಗ್ತಾ ಇದ್ದಾನೆ. ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀವು ನನ್ನ ಸಮೀಪಕ್ಕೆ ಬನ್ರಿ, ನಾನು ನಿಮ್ಮ ಸಮೀಪಕ್ಕೆ ಬರ್ತೇನೆ ಎಂಬುದಾಗಿ. ಇವತ್ತು ಯಾರೆಲ್ಲ ಆರಾಧನೆಗಳಲ್ಲಿ ಬರ್ತಾ ಇದ್ದಾರೋ, ಯಾರೆಲ್ಲ ದೇವರ ಸನ್ನಿಧಾನದಲ್ಲಿ ಬರ್ತಾ ಇದ್ದಾರೋ ಅಂತವ್ರಿಗೆ ಸಿಗ್ತಾ ಇದೆ. ಇವತ್ತು ಅನೇಕರು ಹೇಳ್ತಾರೆ, ಇವತ್ತು ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆ? ಆದ್ರೆ ಯೇಸು ಒಬ್ಬನೇ ಒಳ್ಳೆಯದನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನೀನು ದೇವರ ಸನ್ನಿಧಾನದಲ್ಲಿ ಬರುವುದಾದ್ರೆ ದೇವರು ಖಂಡಿತವಾಗಿ ಸಿಗ್ತಾನೆ. ಸಿಕ್ಕದು ಮಾತ್ರ ಅಲ್ರಿ, ನಿನ್ನ ಭಾರ ಆತನು ಹೊತ್ಕೊಳ್ತಾನೆ, ನಿನ್ನ ಸ್ಥಿತಿಗತಿ ಆತನು ಹೊತ್ಕೊಳ್ತಾನೆ, ನಿನ್ನನ್ನು ಪರಿಪೂರ್ಣವಾಗಿ ನೂತನ ಪಡಿಸ್ತಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕ್ರಿ ಎಂಬುದಾಗಿ. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಎಲ್ಲೇ ಕಷ್ಟಪಡುವರೆ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ಇವತ್ತು ಅನೇಕ ಜನ ಹುಡುಕ್ತಾ ಇದ್ದಾರೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಯಾವ ರೀತಿ ನಾವು ರಕ್ಷಣೆ ಹೊಂದ್ಕೊಳ್ಬೇಕು ಎಂಬುದಾಗಿ. ಯೇಸು ಒಬ್ಬನೇ ನಿಮ್ಗೆ ರಕ್ಷಣೆ ಕೊಡಲು ಶಕ್ತನು, ಇನ್ಯಾರ ಕೈಯಿಂದ ಆಗೋದಿಲ್ರಿ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಅನೇಕ ರೀತಿಯಾದಂತ ಭಯದ ವಾತಾವರಣದಲ್ಲಿ ಜನ ಜೀವಿಸ್ತಾ ಇದ್ದಾರೆ, ಯಾವ ಟೈಮಲ್ಲಿ ಏನಾಗ್ತದೋ ಎಂಬುದಾಗಿ. ಆದ್ರೆ ನೀನು ಯೇಸುವಲ್ಲಿ ಇರೋದಾದ್ರೆ ನಿನ್ಗೆ ರಕ್ಷಣೆ ಇರ್ತದೆ, ನಿನ್ಗೆ ಜಯ ಇರ್ತದೆ, ನಿನ್ಗೆ ಬಲ ಇರ್ತದೆ, ನಿನ್ಗೆ ಧೈರ್ಯ ಇರ್ತದೆ, ನಿನ್ಗೆ ಒಂದು ಸಾಮರ್ಥ್ಯ ಇರ್ತದೆ. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನನ್ನು ನೀನು ಎಲ್ಲೇ ಇರುವುದಾದ್ರೂ ನೀನು ಯೇಸು ಕ್ರಿಸ್ತನನ್ನು ನೀನು ಸ್ವೀಕಾರ ನಿನ್ನ ಹೃದಯದಲ್ಲಿ ನೀನು ಸ್ವೀಕಾರ ಮಾಡಿಕೊಳ್ಳುವುದಾದ್ರೆ ದೇವರು ನಿನ್ಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ. ಯಾಕಂದ್ರೆ ಇದು ಒಂದು ಕೃಪೆಯ ಕಾಲ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನು ಸಿಕ್ಕುವಂತ ಕಾಲದಲ್ಲಿ ಆತನನ್ನು ಆಶ್ರಯಿಸ್ರಿ ಎಂಬುದಾಗಿ. ಇವತ್ತು ನಮ್ಗೆ ಆಶ್ರಯ ಇಲ್ವಾ? ದೇವರ ಹತ್ರ ಬಾ, ದೇವರು ನಿನ್ಗೆ ಆಶ್ರಯ ಕೊಡ್ತಾನೆ. ಆತನ ನಿನ್ನನ್ನು ಮಗಳಾಗಿ ಆತನ ನಿನ್ಗೆ ಆಶ್ರಯ ಕೊಡ್ತಾನೆ. ಹಲ್ಲೆಲೂಯಾ. ಇಲ್ಲದನ್ನು ಇರುವಾಗೆ ದೇವರು ಮಾಡ್ತಾನ್ರಿ. ಇವತ್ತು ಅನೇಕರು ಹೇಳ್ತಾರೆ, ಎಲ್ಲಾ ಕಡೆ ಹೋಗಿ ಬಂದಿದ್ದೇವೆ, ನಮ್ಗೇನೂ ಆಗ್ಲಿಲ್ಲ. ಆದ್ರೆ ಯೇಸು ಅಲ್ಲಿ ಆಗ್ತದ? ನೀನು ಯೇಸುವಲ್ಲಿ ಬಂದು ನೋಡು, ಯೇಸು ಖಂಡಿತ ಮಾಡಿ ತೋರಿಸ್ತಾನೆ. ಆತನು ಹೇಳುವಂತ ದೇವರಲ್ಲಿ ಮಾಡಿ ತೋರಿಸುವಂತ ದೇವರಾಗಿದ್ದಾನೆ.
ಅದಕ್ಕೆ ಇವತ್ತು ನೀನು ನಂಬುವುದಾದ್ರೆ ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡಲು ದೇವರು ಶಕ್ತನಾಗ್ತಾನೆ. ಅಲ್ಲಿ ಅಲ್ಲಿ ವಚನ ಹೇಳ್ತದೆ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಬರುವಾಗ ಆತನಿಗೆ ನಾವು ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ಘನ ಮಾಡಬೇಕು, ನಾವು ಕೃತಜ್ಞತೆ ಸಲ್ಲಿಸಬೇಕು. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇರುವುದ್ರಲ್ಲಿ ಸಂತೋಷ ಪಡ್ತಾ ಇಲ್ಲ, ಇರುವುದ್ರಲ್ಲಿ ನಾವು ಕೊರತೆ ಪಡ್ತಾ ಇದ್ದೇವೆ, ಇರುವುದ್ರಲ್ಲಿ ನಾವು ಗುಳುಗುಡ್ತಾ ಇದ್ದೇವೆ. ಇದೇನಾ ಮಾಡಿದ್ದು, ಈಗೇನಾ ಮಾಡಿದ್ದು, ಇಷ್ಟೇನಾ ಮಾಡಿದ್ದು ಎಂಬುದಾಗಿ. ಆದ್ರೆ ಯಾವಾಗ ನೀನು ಇರುವುದ್ರಲ್ಲಿ ನೀನು ಸಂತೋಷ ಪಡ್ತೀಯೋ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಾಲೆಲೂಯ್ಯ. ಅದಕ್ಕೆ ಇವತ್ತು ನೀನು ಯಾವ ಸ್ಥಿತಿಯಲ್ಲಿ ಇರುವುದಾದ್ರೂ ನೀನು ದೇವರ ಬಳಿ ಬರುವುದಾದ್ರೆ ದೇವರು ನಿನ್ನ ಪಾಪಗಳನ್ನು ಹೊತ್ಕೊಳ್ತಾನೆ, ನಿನ್ನ ಮೇಲಿರುವಂತಹ ಶಾಪಗಳನ್ನು ತೆಗೆದಾಕ್ತಾನೆ. ದೇವರು ಪ್ರತಿಯೊಂದು ಭಾಗದಲ್ಲಿ ದೇವರು ಚಲಿಸಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಾಲೆಲೂಯ್ಯ. ಅಲ್ಲಿ ವಚನ ಹೇಳ್ತದೆ, 7ನೇ ವಚನ ಹೇಳ್ತದೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ಹಾಲೆಲೂಯ್ಯ. ಇವತ್ತು ನೀನು ಎಂತ ಪಾಪಿ ಆಗಿರು, ದೇವರ ಬಳಿ ಬರುವುದಾದ್ರೆ ಆತ ನಿನ್ನನ್ನು ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಇವತ್ತು ಅನೇಕರು ಅಂತಾರೆ, ನಾನು ತುಂಬಾ ಪಾಪ ಮಾಡ್ಬಿಟ್ಟಿದ್ದೇನ್ರಿ, ಹಾಗಾಗಿ ನನ್ನ ಪಾಪ ನನ್ನನ್ನು ಆಳ್ತಾ ಇದೆ. ಹಲ್ಲೆಲೂಯಾ, ನಿಜ. ಆದ್ರೆ ಇವತ್ತು ನೀನು ಯೇಸುವಲ್ಲಿ ಬರುವುದಾದ್ರೆ ನಿನ್ನ ಪಾಪಗಳು ತೊಳೆಯಲ್ಪಡ್ತದೆ. ದೇವ್ರ ವಾಕ್ಯ ಹೇಳ್ತದೆ, ನೀನು ಕಡು ಪಾಪದಲ್ಲಿ ಇರುವುದಾದ್ರೂ ದೇವರು ನಿನ್ನನ್ನು ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ವ್ಯಭಿಚಾರ ಸ್ತ್ರೀಗೆ ಹೇಳ್ತಾರೆ, ದೇವರು ಹೋಗು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಆದ್ರೆ ಇನ್ಮೇಲೆ ನೀನು ಪಾಪ ಮಾಡಬೇಡ ಎಂಬುದಾಗಿ. ಯಾಕಂದ್ರೆ ದೇವರು ಎಂತಾದೇ ಪಾಪ ಇರಲಿರಿ, ಆತನು ಒತ್ಕೊಳ್ಳಲು ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ಇವತ್ತು ನಾವು ನೋಡಿಕೊಳ್ಳೋಣ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರನ್ನು ಆಶ್ರಯಿಸರಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಬರೀ ಕ್ಷಮಿಸೋದಲ್ಲ, ಮಹಾಕೃಪೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು. ಇವತ್ತು ಯೇಸುವಿನ ಕೃಪೆ ನಿನ್ಗಿದ್ರೆ ನೀನು ಎಲ್ಲಿ ಬೇಕಾದ್ರೂ ಜೀವನ ಮಾಡಬಹುದು. ಹಲ್ಲೆಲೂಯಾ. ಅದಕ್ಕೆ ಎಲ್ಲದಕ್ಕಿಂತ ಮೇಲಾಗಿ ಯೇಸು ನಿನ್ಗೆ ಸಮಾಧಾನ ಕೊಡಲಿದ್ದಾನೆ, ಸಂತೋಷ ಕೊಡಲಿದ್ದಾನೆ, ನೆಮ್ಮದಿ ಕೊಡಲಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವ್ರ ವಾಕ್ಯ ಹೇಳ್ತದೆ, ಬಲ, ಪ್ರೀತಿ, ಶಿಕ್ಷಣದ ಆತ್ಮದಿಂದ ನಿಮ್ಮನ್ನು ದೇವರು ತುಂಬಿಸಲಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯಾರನ್ನೆಲ್ಲ ದೇವರು ಸಂಧಿಸಿದ್ರು ಎಂಬುದಾಗಿ ಕೆಲವು ಅಂಶ ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಿಮೋಚನಾ ಕಾಂಡ 3ನೇ ಅಧ್ಯಾಯ 2ನೇ ವಚನದಿಂದ 14ನೇ ವಚನದವರೆಗೂ ನಾವು ನೋಡಿಕೊಳ್ಳೋಣ. ವಿಮೋಚನಾ ಕಾಂಡ 3ನೇ ಅಧ್ಯಾಯ 2ರಿಂದ 14, ಆದ್ರೆ 4ನೇ ವಚನದ 2ನೇ ಭಾಗ ಮಾತ್ರ ನೋಡಿಕೊಳ್ಳೋಣ. ಮನೆಯಲ್ಲಿ ನೀವು ನೋಡಿಕೊಳ್ಳ್ರಿ. 4ನೇ ವಚನ 3, 4. ದೇವರು ಆ ಪೊದೆಯೊಳಗಿಂದ ಮೋಶೆ ಎಂದು ಕರೆದನು. ಅದಕ್ಕೆ ಅವನು ಇಗೋ ಇದ್ದೇನೆ ಅಂದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಇದು ನೀವು ಮನೇಲಿ ಓದ್ಕೊಳ್ರಿ. 3ನೇ ಅಧ್ಯಾಯ 2ರಿಂದ 14ನೇ ವಚನದವರೆಗೂ ಅಲ್ಲಿ ಒಬ್ಬ ವ್ಯಕ್ತಿನ ದೇವ್ರು ಸಂಧಿಸ್ತಾರೆ. ಅದು ಯಾರಂದ್ರೆ ಮೋಶೆ. ಹಲ್ಲೆಲೂಯಾ. ದೇವರು ಆ ಮೋಶೆಗೆ ಸಂಧಿಸುವಾಗ ಯಾವ ರೀತಿ ಇರ್ತದೆ ಅಂದ್ರೆ, ಒಂದು ಪೊದೆ. ಹಲ್ಲೆಲೂಯಾ. ಆ ಪೊದೆಯಲ್ಲಿ ದೇವರು ಆ ಬೆಂಕಿ ಉರಿಯುವಾಗೆ, ಆ ಬೆಂಕಿ ಉರಿತಾ ಇದೆ, ಆ ಪೊದೆಯಲ್ಲಿ ದೇವರು ಮಾತನಾಡ್ತಾನೆ. ಆದ್ರೆ ಆ ಬೆಂಕಿ ಉರಿತಾ ಇರ್ಬೇಕಾದ್ರೆ ಆ ಪೊದೆ ಸುಟ್ಟೋಗ್ತಾ ಇಲ್ಲ, ಆದ್ರೆ ಬೆಂಕಿ ಮಾತ್ರ ಕಾಣ್ತಾ ಇದೆ. ಯಾಕಂದ್ರೆ ನನ್ನ ದೇವರು ದಹಿಸುವಂತ ಅಗ್ನಿ ಆಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಆ ದೇವರು ಆ ಮೋಶೆನ ಸಂಧಿಸ್ತಾರೆ. ಆ ಮೋಶೆನ ಸಂಧಿಸಿ ಅಲ್ಲಿ ದೇವರು ಅವನ ಕಾರ್ಯರೂಪದಲ್ಲಿ ತರ್ತಾರೆ. ಅದಕ್ಕಿಂತ ಮುಂಚೆ ಅವನ ಜೀವಿತ ನೋಡ್ಬೇಕಾದ್ರೆ ಅವನು ಭಯ ಪಡುವಂತ ವ್ಯಕ್ತಿಯಾಗಿದ್ದ, ಅವನು ಕೊಲೆ ಮಾಡಿದಂತ ವ್ಯಕ್ತಿಯಾಗಿದ್ದ. ಅವನ ಜೀವಿತದಲ್ಲಿ ಎಲ್ಲೋ ನೆಲೆ ಇಲ್ಲದ ಜೀವಿತ ಅವನಲ್ಲಿತ್ತು. ಆದ್ರೆ ದೇವರು ಅವನ್ನ ಸಂಧಿಸಿ ಅವನಿಗೊಂದು ಅಧಿಕಾರ ಕೊಡ್ತಾರೆ. ಅಧಿಕಾರ ಕೊಡೋದು ಮಾತ್ರ ಅಲ್ಲ, ಒಂದು ದೊಡ್ಡ ಕೆಲಸದಲ್ಲಿ ಆತನ ನೇಮಕ ಮಾಡ್ತಾನೆ. ಯಾಕಂದ್ರೆ ಅವನ ಮೇಲೆ ದೇವರ ಉದ್ದೇಶ ಇತ್ತು. ಹಾಗಾಗಿ ಅವನ ದೇವರು ಎಲ್ಲೂ ತಪ್ಪಿ ಹೋಗದ ಹಾಗೆ ದೇವರು ಅವನ್ನ ಕಾಪಾಡಿ ಅವನ ಜೀವಿತದಲ್ಲಿ ಒಂದು ಕೆಲಸವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇವತ್ತು ಪ್ರತಿ ಒಬ್ಬೊಬ್ಬರನ್ನ ದೇವರು ಹುಡುಕ್ತಾ ಇದ್ದಾನೆ. ಪ್ರತಿ ಒಬ್ಬೊಬ್ಬರಿಗೆ ದೇವರು ಸುವಾರ್ತೆ ಸಾರ್ತಾ ಇದೆ. ಪ್ರತಿ ಒಬ್ಬೊಬ್ಬರ ರಕ್ಷಣೆ ಹೊಂದ್ಕೊಳ್ತಾ ಇದ್ದಾರೆ. ಪ್ರತಿ ಒಬ್ಬೊಬ್ಬರು ದೇವರ ಬಳಿ ಬರ್ತಾ ಇದ್ದಾರೆ.
ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಒಂದು ಆತ್ಮ ನಶಿಸಿ ಹೋಗ್ಬಾರ್ದು ಎಂಬುದಾಗಿ ಆತನು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ. ಆತನು ರಕ್ತ ಸುರಿಸಿದ್ದಾನೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನಮಗೋಸ್ಕರ ಪುನರುತ್ಥಾನಾಗಿ ಎದ್ದು ಬಂದಿದ್ದಾನೆ. ಅದಕ್ಕೆ ಆತನು ನಮ್ಮ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ. ಇವತ್ತು ಆತನು ಎದುರು ನೋಡ್ತಾ ಇದ್ದಾನೆ. ಎದುರು ನೋಡ್ತಾ ಇರೋದು ಯಾಕೆ ಅಂದ್ರೆ, ಎಲ್ಲರೂ ನನ್ನ ಬಳಿ ಬರಬೇಕು, ಎಲ್ಲರೂ ನನ್ನನ್ನು ಕಂಡುಕೊಳ್ಬೇಕು, ಎಲ್ಲರೂ ನನ್ನನ್ನು ಆರಾಧಿಸ್ಬೇಕು. ಯಾಕಂದ್ರೆ ಆತನು ಸುರಿಸಿದಂತ ರಕ್ತ ಅದು ವ್ಯರ್ಥವಾಗಬಾರದು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ನಿವಾರಣೆ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕೆ ಇವತ್ತು ಏನಂದ್ರೆ, ಒಂದು ಸುವಾರ್ತೆ, ದೇವರ ಸುವಾರ್ತೆ ಎಲ್ಲ ಕಡೆ ಸಾರ್ತಾ ಇದೆ. ಅದಕ್ಕೆ ದೇವರು ಹೇಳ್ತಾನೆ, ಅನುಕೂಲ ಇರುವಾಗ್ಲೂ ಅನಾನುಕೂಲ ಇರುವಾಗ್ಲೂ ನೀನು ಸಾರಬೇಕೆಂಬುದಾಗಿ. ದೇವರು ಇವತ್ತು ನಿನ್ಗೆ ರಕ್ಷಣೆ ಕೊಟ್ಟಿದ್ದಾನ, ಹೋಗಿ ಅನೇಕರಿಗೆ ಸುವಾರ್ತೆ ಹೇಳು, ಅನೇಕರಿಗೆ ನಿನ್ನ ಸಾಕ್ಷಿ ಹೇಳು, ಅನೇಕರು ದೇವರು ಮಾಡಿದಂತ ಉಪಕಾರಗಳನ್ನು ಹೇಳಿ ದೇವರನ್ನು ಮಹಿಮೆ ಪಡಿಸು. ಇವತ್ತು ಅನೇಕರು ರಕ್ಷಣೆ ಹೊಂದಿ ಬಹಳ ಮೌನವಾಗಿದ್ದಾರೆ. ಇವತ್ತು ಅನೇಕರು ದೇವರು ಮಾಡಿದಂತ ಉಪಕಾರಗಳನ್ನು ಮತ್ತಿ ಅನೇಕ ಲೌಕಿಕ ಚಿಂತೆಗಳಲ್ಲಿ ಒಳಗಾಗಿದ್ದಾರೆ. ಆದ್ರೆ ಇವತ್ತು ದೇವರು ನಿನ್ನಿಂದ ಎದುರು ನೋಡ್ತಾ ಇದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ಏಳು ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಬಂದದೆ ಎಂಬುದಾಗಿ. ಇವತ್ತು ಯೇಸು ಕ್ರಿಸ್ತನ ಬೆಳಕು ನಿನ್ನ ಮೇಲೆ ಪ್ರಕಾಶಿಸ್ತಾ ಇದೆ. ಆ ಬೆಳಕು ಲೋಕದಲ್ಲಿ ನಿನ್ನ ಮುಖಾಂತರ ಪ್ರಕಾಶಿಸ್ಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಮುಖಾಂತರ ನಾನು ಮಹಿಮೆ ಹೊಂದಬೇಕು. ಯಾಕಂದ್ರೆ ದೇವರು ನಮ್ಮನ್ನ ಸುಮ್ಮನೆ ಇರೋಕೆ ಅಲ್ರಿ, ಪ್ರಪಂಚದಲ್ಲಿ ಸುಮ್ಮನೆ ಇದ್ದು ಹೋಗೋದಕ್ಕೆ ಅಲ್ರಿ ಬಂದಿರೋದು. ದೇವರು ಈ ಲೋಕದಲ್ಲಿ ನಿನ್ನನ್ನು ವಿಶೇಷ ವ್ಯಕ್ತಿಯಾಗಿ, ವಿಶೇಷ ಮಗನಾಗಿ, ವಿಶೇಷ ಮಗಳಾಗಿ ದೇವರು ನಿನ್ನನ್ನು ಇಡಬೇಕಂತ ದೇವರು ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ಎಲ್ಲಾ ಕಡೆಗಳಲ್ಲಿ ಒಂದು ಬಿಡುಗಡೆ ಮಾಡುವಾಗ, ಒಂದು ಸ್ವಸ್ಥತೆ ಮಾಡುವಾಗ ದೇವ್ರು ಹೇಳ್ತಾನೆ, ನಿನಗೆ ಮನಸ್ಸು ಉಂಟ ಎಂಬುದಾಗಿ. ಯಾಕಂದ್ರೆ ಇಷ್ಟು ದೊಡ್ಡ ಶರೀರಕ್ಕೆ ಮನಸ್ಸು ಬಹಳ ಮುಖ್ಯ. ಯಾವಾಗ ಮನಸ್ಸು ಮಾಡ್ತದೋ ಎಲ್ಲಾದ್ರಲ್ಲೂ ಕಾರ್ಯರೂಪದಲ್ಲಿ ಬರ್ತದೆ. ಹಲ್ಲೆಲೂಯಾ. ಅದೇ ಇಲ್ಲಿ ಇನ್ನೊಂದು ವ್ಯಕ್ತಿ ನಾವು ನೋಡಿಕೊಳ್ತೇವೆ, ಅಲ್ಲಿ ದಾವೀದನ ಜೀವಿತ. ಹಲ್ಲೆಲೂಯಾ. 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 39ರಿಂದ 40ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 39ರಿಂದ 40. ದಾವೀದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದು ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ, ನನಗೆ ಅಭ್ಯಾಸವಿಲ್ಲದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಸ್ಟಿಯನ ಬಳಿಗೆ ಹೋದನು. ಆಮೆನ್. ಹಲ್ಲೆಲೂಯಾ. ನಮ್ಮೆಲ್ರಿಗೂ ಗೊತ್ತು ದಾವೀದನ ಜೀವಿತ. ಹಲ್ಲೆಲೂಯಾ. ಆತನು ಕುರಿ ಕಾಯುವಂತ ವ್ಯಕ್ತಿ. ಆದ್ರೆ ಕುರಿ ಕಾಯುವಂತ ವ್ಯಕ್ತಿನ ದೇವ್ರ ಏನ್ ಮಾಡ್ತಾನೆ, ದೇವರು ಅವನ ಮೇಲೆ ಇಟ್ಟಂತ ಉದ್ದೇಶದ ಪ್ರಕಾರ ಅವನೇನ್ ಮಾಡ್ತಾನೆ, ಆ ಕುರಿ ಕಾಯುವಂತ ಸಮಯದಲ್ಲಿ ದೇವರು ಅವನ ಮೇಲೆ ಪ್ರಕಟ ಪಡ್ತಾನೆ. ಹಲ್ಲೆಲೂಯಾ. ಯಾವಾಗ ದೇವರ ಉದ್ದೇಶಗಳು ಒಬ್ಬ ವ್ಯಕ್ತಿ ಮೇಲೆ ಇರ್ತದೋ ಅವನ್ನ ಹಂತವಾಗಿ ದೇವ್ರು ಕರ್ಕೊಂಡು ಹೋಗ್ತಾನೆ. ಆ ಕುರಿ ಕಾಯುವಂತ ವ್ಯಕ್ತಿನ ದೇವರು ಆ ಗೊಲ್ಯಾತನ ಮುಂದೆ ನಿಲ್ಲಿಸಿ, ಆ ಗೊಲ್ಯಾತನಿಗೆ ದೇವರು ಏನ್ ಮಾಡ್ತಾರೆ ಅಂದ್ರೆ, ಆ ದಾವೀದನ ಮುಖಾಂತರ ಗೊಲ್ಯಾತನ ತೆಗಿತಾರೆ. ಹಲ್ಲೆಲೂಯಾ. ಇವತ್ತು ಇಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂದ್ರೆ, ಇವತ್ತು ನಮಗಿರುವುದು ಸ್ವಲ್ಪ ಬಲ, ಆದ್ರೆ ದೇವರ ಬಲ ನಮ್ಮ ಮೇಲೆ ಬರುವಾಗ ಅಲ್ಲಿ ಪ್ರಕಟ ಆಗ್ತದೆ. ಹಲ್ಲೆಲೂಯಾ. ಅಲ್ಲಿ ಜನ ಭಯಪಡ್ತಾ ಇದ್ರು, ಆದ್ರೆ ದಾವೀದನ ಮುಖಾಂತರ ಭಯನ ದೇವರು ನೀಗಿಸ್ಬಿಟ್ಟ. ಹಲ್ಲೆಲೂಯಾ. ಈ ಒಂದು ಕೊರೋನಾ ಒಂದು ಗೊಲ್ಯಾತನ ರೀತಿಯಲ್ಲಿದೆ. ಅದು ಎಲ್ಲರನ್ನು ಭಯಪಡಿಸ್ತಾ ಇದೆ, ಎಲ್ಲರನ್ನು ಒಂದು ರೀತಿಯಲ್ಲಿ ಮಂಕು ಮಾಡಿಸ್ತಾ ಇದೆ. ಆದ್ರೆ ಇವತ್ತು ನಾನು ಆ ಕೊರೋನಾ ಬಗ್ಗೆ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ನೀನು ಆ ಕೊರೋನಾ ಬಗ್ಗೆ ನೀನು ಮಾತನಾಡುವುದಾದ್ರೆ, ಆ ಕೊರೋನಾ ಆ ಸಮಸ್ಯೆಗೆ ನೀನು ಮಾತನಾಡುವುದಾದ್ರೆ, ಆ ಸಮಸ್ಯೆ ದೇವರು ತೆಗೆದಾಕ್ತಾ ಇದ್ದಾನೆ. ಇವತ್ತು ಅನೇಕರು ಅದರಲ್ಲಿ ಭಯದ ವಾತಾವರಣ. ಹಲ್ಲೆಲೂಯಾ. ಇವತ್ತು ಯಾರು ದೇವರಿಗೆ ಭಯಪಡ್ತಾ ಇಲ್ಲ, ಕೊರೋನಾಗೆ ಭಯಪಡ್ತಾ ಇದ್ದಾರೆ. ಇವತ್ತು ದೇವರು ಎಂತ ಅವಕಾಶ ಕೊಟ್ಟಿದ್ದಾನೆ, ಆರಾಧನೆ ಮಾಡ್ಬೋದೆಂಬುದಾಗಿ. ಆದ್ರೆ ಆರಾಧನೆಗೆ ಜನ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ.
ಇವತ್ತು ದೇವರು ಹೇಳ್ತಾನೆ, ನಾನು ನಿನ್ಗೆ ಸಿಗ್ತೇನೆ ಎಂಬುದಾಗಿ. ಆದ್ರೆ ಸಿಕ್ಕುವಂತ ಸಮಯ ಅವ್ರು ಕಳ್ಕೊಳ್ತಾ ಇದ್ದಾರೆ. ಆದ್ರೆ ಇವತ್ತು ನಿನ್ಗೆ ದೇವ್ರು ಕೊಡುವಂತ ಅವಕಾಶ ಬಹಳ ಜಾಗ್ರತೆಯಿಂದ ನೀನು ತೆಗೆದುಕೊಳ್ಳುವುದಾದ್ರೆ, ಯಾಕಂದ್ರೆ ಜೀವ ಮರಣ ಮನುಷ್ಯರ ಕೈಯಲ್ಲ, ದೇವರ ಕೈಯಲ್ಲಿದೆ. ಇವತ್ತು ಏನಾದ್ರೂ ದೇವ್ರು ನೋಡ್ಕೊಳ್ತಾನ್ರೆ. ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಲೋಕದ ಭಯ ಇದೆ ಹೊರತು ದೇವರ ಭಯ ಇಲ್ಲ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಇವತ್ತು ದೇವರ ಭಯ ಬಹಳ ಬೇಕು ನಿನಗೆ. ಇವತ್ತು ದೇವ್ರ ಮಾತು ಕೇಳಬೇಕೆ ಹೊರತು ಮನುಷ್ಯರ ಮಾತಲ್ಲ. ಫಸ್ಟ್ ದೇವ್ರು, ನಂತರ ಬೇರೆ. ಹಾಲೆಲೂಯ. ಯಾಕಂದ್ರೆ ಇವತ್ತು ನಾವು ದೇವ್ರ ವಾಕ್ಯ ಹೇಳ್ತದೆ, ಲೋಕದ ಪಾಲ್ಗೆ ಸತ್ತು ಕ್ರಿಸ್ತನ ಪಾಲ್ಗೆ ಜೀವಿಸ್ಬೇಕೆಂಬುದಾಗಿ. ಇವತ್ತು ನಮ್ಮ ನಿರ್ಧಾರ ದೃಢವಾಗಿರ್ಬೇಕು, ನಮ್ಮ ನಂಬಿಕೆ ದೃಢವಾಗಿರ್ಬೇಕು. ಹಾಲೆಲೂಯ. ಇವತ್ತು ಅನೇಕರು ಮಾತನಾಡ್ತಾರೆ, ಆದ್ರೆ ಅವ್ರು ನಡೆಯೋದಿಲ್ಲ. ಆದ್ರೆ ದೇವ್ರು ನಿನ್ನನ್ನು ಕರೆದಿದ್ದು ಮಾತಾಡಕ್ಕಲ್ರಿ, ನಡೆಯೋದಿಕ್ಕೆ. ಅದಕ್ಕೆ ದೇವ್ರ ವಾಕ್ಯ ಯಾವಾಗ್ಲೂ ದೇವ್ರ ವಾಕ್ಯ ಹೇಳ್ತದೆ, ಯೋಹಾನ 14:15 ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀರಿ. ಇವತ್ತು ದೇವರ ಆಜ್ಞೆಗಳನ್ನು ನೆರವೇರಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ದೇವರ ಉದ್ದೇಶದ ಮೇರೆಗೆ ನಾವು ನಡೆಯೋಣ. ಮುಂಚೆ ನಾವು ಹೇಗಿದ್ದೋ ಗೊತ್ತಿಲ್ಲ, ಆದ್ರೆ ಈಗ್ಲಿಂದ ಒಂದು ತೀರ್ಮಾನ ಮಾಡೋಣ. ಯಾಕಂದ್ರೆ ದೇವ್ರ ಮುಂದೆ ತೀರ್ಮಾನ ಬಹಳ ಮುಖ್ಯ. ದೇವ್ರ ಮುಂದೆ ಒಂದು ಒಡಂಬಡಿಕೆ ಬಹಳ ಮುಖ್ಯ. ಯಾಕಂದ್ರೆ ದಿನಗಳು ಹೋಗ್ತಾ ಇದೆ, ತಿಂಗಳುಗಳು ಹೋಗ್ತಾ ಇದೆ, ವರ್ಷಗಳು ಹೋಗ್ತಾ ಇದೆ, ಆದ್ರೆ ನಮ್ಮ ಸ್ಥಿತಿಗತಿಗಳು ಹಾಗೆ ಇದೆ. ಹಲ್ಲೆಲೂಯಾ. ಯಾವಾಗ ನಾವು ಮನಸ್ಸು ಮಾಡ್ತೇವೋ ದೇವ್ರು ಹೇಳ್ತಾನೆ, ನೀನು ಬಲಗೊಳ್ಳು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ನೀವು ಮನೇಲಿ ಓದ್ಕೊಳ್ರಿ, ದಾವೀದನ ಚರಿತ್ರೆ ಬಹಳ ದೊಡ್ಡದಾಗಿದೆ. ಅವನ ಜೀವಿತ ನೋಡ್ಬೇಕಾದ್ರೆ ಎಷ್ಟು ಅವನು ದೇವ್ರಿಗೆ ಒಳಗಾದ. ಯಾವಾಗ ದೇವರಲ್ಲಿ ಒಳಗಾಗ್ತಾ ಬಂದು ಅವನ್ನ ದೇವ್ರು ಹಂತವಾಗಿ ದೇವ್ರು ಕರ್ಕೊಂಡು ಹೋದ. ಕುರಿ ಮೈಸನ್ನ ಹೋಗಿ ದೇವರು ಒಂದು ಅರಸನಾಗಿ ದೇವ್ರು ಮಾಡಿಬಿಟ್ಟ. ಆದ್ರೆ ಅರಸನಾದ್ರೂ ದೇವ್ರನ್ನ ಅವನು ಮರೀಲಿಲ್ಲ. ದೇವ್ರಿಗೆ ಕೊಡ್ಬೇಕಾಗಿರುವಂತ ಘನ ಮಹಿಮೆ ಎಲ್ಲ ದೇವ್ರಿಗೆ ಕೊಡ್ತಾ ಇದ್ದ. ಇವತ್ತು ನಮಗೆ ಪ್ರಾರಂಭ ಮುಖ್ಯ ಅಲ್ಲ, ಅಂತ್ಯ ಮುಖ್ಯ. ಹಾಗಾಗಿ ದೇವರ ಮುಂದೆ ನೀವು ನಿಂತ್ಕೊಳ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇಲ್ಲಿ ಇನ್ನೊಂದು ವ್ಯಕ್ತಿ ನಾವು ನೋಡ್ತೇವೆ. ಇಲ್ಲಿ 1 ಅರಸನ ಪುಸ್ತಕ 18ನೇ ಅಧ್ಯಾಯ 21-31 ನಾವು ನೋಡಿಕೊಳ್ತೇವೆ. ಅಲ್ಲಿ 21 ನಾವು ಕೆಲವು ವಿಷಯ ನಾವು ಓದಿಕೊಳ್ಳೋಣ. 1 ಅರಸು 18-21. ಎಲೀಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿ ಇರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ, ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತರಲಿ, ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ, ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದನ್ನು ಹಾಗೆಯೇ ಮಾಡಿ ಬೆಂಕಿ ಹೊತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಕಳೆದ ದಿನ ನಾವು ನೋಡಿಕೊಂಡು ಎಲಿಯನ ಬಗ್ಗೆ ಇಲ್ಲಿ ನಾವು ಏನ್ ತೋರಿಸ್ತದೆ ಅಂದ್ರೆ, ಎಲಿಯನ ದೇವ್ರು ಆರಿಸ್ಕೊಂಡು ಅವನೊಂದು ಕೆಲಸಕ್ಕೆ ನೇಮಕ ಮಾಡ್ತಾನೆ. ಆ ಕೆಲಸ ಏನಂದ್ರೆ, ಆ ಜನರಿಗೆ ನೀವು ಸುವಾರ್ತೆ ಹೇಳಿ ಎಂಬುದಾಗಿ. ಆ ಜನರು ಯೇಸು ಯಾರೆಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ದೇವರು ಎಲಿಯನ ಮುಖಾಂತರ ದೇವರು ಒಂದು ಧೈರ್ಯವನ್ನು ತರ್ತಾನೆ. ಆ ಧೈರ್ಯದಿಂದ ಆ ಜನರಿಗೆ ಮಾತನಾಡ್ತಾನೆ. ಆ ಮಾತನಾಡುವಾಗ ದೇವರಲ್ಲಿ ಕಾರ್ಯ ಮಾಡ್ತಾನೆ. ನೀವು ಮನೇಲಿ ಓದ್ಕೊಳ್ಳುವುದಾದ್ರೆ 1 ಅರಸು 18ನೇ ಅಧ್ಯಾಯ 21-39 ವಚನದವರೆಗೂ ನೋಡುವಾಗ ದೇವರ ಎಲಿಯನ್ನು ಅರ್ಪಿಸುವಂತ ಆ ಯಜ್ಞ ದೇವರು ಸ್ವೀಕಾರ ಮಾಡ್ತಾನೆ. ಆ ಸ್ವೀಕಾರ ಮಾಡುವಾಗ ಅಲ್ಲಿರುವಂತ ಜನರ ಕಣ್ಣುಗಳು ತೆರೆಯಲ್ಪಡ್ತವೆ. ಇವತ್ತು ದೇವರು ನಿನ್ನನ್ನು ಇಟ್ಟಂತ ಕೆಲಸ ಏನಂದ್ರೆ, ನಿನ್ನ ಮುಖಾಂತರ ಅನೇಕರಿಗೆ ಸುವಾರ್ತೆ ಸಾರಬೇಕು. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನ ಬರೋಣ ಬಹಳ ಹತ್ರ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತ ದೊಡ್ಡ ದೊಡ್ಡ ಕಾರ್ಯಗಳು ಆಗ್ತದೆ. ಆದ್ರೆ ಇವತ್ತು ದೇವರು ಎದುರು ನೋಡ್ತಾ ಇರೋದೇನಂದ್ರೆ, ನಂಬಿಗಸ್ತರನ್ನ ಎದುರು ನೋಡ್ತಾ ಇದ್ದಾನೆ. ನನ್ನ ಮಗ ಮಾಡ್ತಾನ, ನನ್ನ ಮಗ ಮಾಡ್ತಾಳ ಎಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾರೆ.
ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದ್ದೇವೆ, ಲೋಕದ ಕಾರ್ಯಗಳಲ್ಲಿ ನಾವು ಚಿಂತಾಜನಕರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು, ಆಗ ನಿನ್ಗೆ ಏನ್ ಬೇಕು ಆತನ ಕೊಡ್ತಾನೆ ಎಂಬುದಾಗಿ. ಇವತ್ತು ಆತನ ಕೆಲಸ ನೀನು ಮಾಡುವುದಾದ್ರೆ ಆತನ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಆತನ ನಂಬಿಗಸ್ತನಾಗಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಒಂದು ತೀರ್ಮಾನದೊಂದಿಗೆ ದೇವರ ಹತ್ರ ಕೇಳಿಕೊಂಡು ದೇವರು ತಾನೇ ಆಶೀರ್ವಾದ ಮಾಡಿಕೊಡುವ ಹಾಗೆ ನಾವು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಇಲ್ಲಿ ಇನ್ನೊಂದು ವ್ಯಕ್ತಿನ ನಾವು ನೋಡಿಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ದಾನಿಯೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 12ರಿಂದ 30ನೇ ವಚನ. ದಾನಿಯೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 12ರಿಂದ 30ನೇ ವಚನ. ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ನೆಬೂಕದ್ನೆಚ್ಚರನು ಉಗ್ರ ಕೋಪವುಳ್ಳವನಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನು ಹಿಡಿತರಬೇಕೆಂದು ಆಜ್ಞಾಪಿಸಿದನು. ಆಮೆನ್. ಹಲ್ಲೆಲೂಯಾ. ಇದು ನೀವು ಮನೇಲಿ ಓದ್ಕೊಳ್ರಿ, ಇದರಲ್ಲಿ ಬಹಳ ಅಂಶಗಳಿದೆ. ಇವೆಲ್ಲ ಏನ್ ನೋಡುತ್ತೆ ಅಂದ್ರೆ, ಇವತ್ತು ದೇವರ ಅಂತಂತ ಕಾರ್ಯಗಳಲ್ಲಿ ನಮ್ಮನ್ನು ನಿಲ್ಲಿಸಲು ದೇವ್ರ ಶಕ್ತನಾಗ್ತಾನೆ. ಆದ್ರೆ ದೇವ್ರು ನಿಲ್ಸದ ಮೇಲೆ ಕೈ ಬಿಡಲ್ರಿ. ಹಲ್ಲೆಲೂಯಾ. ಅಲ್ಲಿ ನಾವು ಅಲ್ಲಿ 3 ಜನನ ನಾವು ನೋಡ್ತೇವೆ, ಶದ್ರಕ್, ಮೇಷಕ್, ಅಬೇದ್ನೆಗೋ. ಆ 3 ಜನ ಒಂದು ತೀರ್ಮಾನ ಮಾಡಿದ್ರು. ಆ 3 ಜನ ಮುಖಾಂತರ ಅಲ್ಲಿರುವಂತ ಎಲ್ಲಾ ಜನರಿಗೆ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡಿಕೊಟ್ರು. ಹಲ್ಲೆಲೂಯಾ. ಇವತ್ತು ನಾವು ಅನೇಕರಿಗೆ ಪರಿಚಯ ಮಾಡಿಕೊಡ್ಬೇಕಾ, ನೀನ್ ನಿಲ್ಬೇಕಾಗ್ತದೆ, ನೀನ್ ಜಯಿಸ್ಬೇಕಾಗ್ತದೆ. ಹಲ್ಲೆಲೂಯಾ. ನೀನ್ ನಿದ್ರೆನೆ ದೇವರ ಮಹಿಮೆ ನೀನ್ ನೋಡಕ್ಕೆ ಸಾಧ್ಯ. ಯಾವ ರಾಜ ಹೇಳಿದ್ನೋ ಇವ್ರನ್ನ ಬೆಂಕಿಗೆ ಹಾಕ್ರಿ ಅಂತ, ಅದೇ ರಾಜ ಹೇಳ್ತಾನೆ ಇವ್ರನ್ನ ಬೆಂಕಿಯಿಂದ ಹೊರಗೆ ತನ್ರಿ, ಇವ್ರ ದೇವ್ರನ್ನೇ ನೀವು ಆರಾಧನೆ ಮಾಡ್ಬೇಕೆಂಬುದಾಗಿ ಆಜ್ಞಾಪಿಸ್ತಾನೆ. ಯಾಕಂದ್ರೆ ಇವತ್ತು ಕಠಿಣ ಕಾಲ ಬರ್ತಾ ಇದ್ರು, ಆ ಕಠಿಣ ಕಾಲದಲ್ಲಿ ದೇವರು ನಿನ್ನನ್ನು ಕೈ ಬಿಡದಾಗೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಅದಕ್ಕೆ ಇವತ್ತು ಏನಂದ್ರೆ ದೇವರು ಸಿಗ್ತಾ ಇದ್ದಾನ್ರಿ. ಯಾರೆಲ್ಲ ಆತನ ಮಹಿಮೆಗಾಗಿ ನಿಲ್ತಾ ಇದ್ದಾರೋ ಅಂತವ್ರಿಗೆ ದೇವರು ಸಿಕ್ಕಿ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ಅವರ ಮುಖಾಂತರ ಮಾಡಲು ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಇನ್ನೊಬ್ಬ ವ್ಯಕ್ತಿನ ನಾವು ನೋಡ್ತೇವೆ. ಅಲ್ಲಿ ಯೋನ 2ನೇ ಅಧ್ಯಾಯ 1ರಿಂದ 10ನೇ ವಚನವರೆಗೂ. ಯೋನ 2ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೂ ಕೆಲವು ವಚನ ನಾವು ನೋಡಿಕೊಳ್ಳೋಣ. ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ, ನನ್ನ ಧ್ವನಿಯನ್ನು ಲಾಲಿಸಿದಿ. ನನ್ನನ್ನು ಸಮುದ್ರದ ಉದರದಲ್ಲಿ ಅಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟಿಯಲ್ಲ. ಪ್ರವಾಹವು ನನ್ನನ್ನು ಸುತ್ತಿಕೊಂಡಿತು, ಲೆಕ್ಕವಿಲ್ಲದ ನಿನ್ನ ಅಲೆಗಳು, ತೆರೆಗಳು ನನ್ನ ಮೇಲ್ಗಡೆ ಹಾದು ಹೋಗುತ್ತಿದ್ದವು. ನಿನ್ನ ಸಾನ್ನಿಧ್ಯದಿಂದ ಬಿಸಾಡಲ್ಪಟ್ಟಿದ್ದೇನೆ ಅಂದುಕೊಂಡೆನು. ಆದರೂ ನಿನ್ನ ಪರಿಶುದ್ಧಾಲಯವನ್ನು ಪುನಃ ದರ್ಶನ ಮಾಡುವೆನು. ಜಲರಾಶಿಯು ನನ್ನನ್ನು ಮುತ್ತಿ ನನ್ನ ಪ್ರಾಣಕ್ಕೆ ಬಂದಿತು. ಮಹಾಸಾಗರವು ನನ್ನನ್ನು ಆವರಿಸಿತು. ಪಾಚಿಯು ನನ್ನ ತಲೆಯನ್ನು ಸುತ್ತುಕೊಂಡಿತು. ಪರ್ವತಗಳ ಬುಡದ ತನಕ ಇಳಿದೆನು. ಭೂಲೋಕದ ಹಗುಳಿಗಳು ಎಂದಿಗೂ ತೆಗೆಯದ ಹಾಗೆ ನನ್ನ ಹಿಂದೆ ಹಾಕಲ್ಪಟ್ಟವು. ನನ್ನ ದೇವರಾದ ಯೆಹೋವನೇ, ನೀನು ನನ್ನ ಪ್ರಾಣವನ್ನು ಅಧೋಲೋಕದೊಳಗಿಂದ ಉದ್ಧರಿಸಿದ್ದಿ. ನನ್ನ ಆತ್ಮವು ನನ್ನಲ್ಲಿ ಕುದಿದಾಗ ಯೆಹೋವನಾದ ನಿನ್ನನ್ನು ಸ್ಮರಿಸಿದೆನು. ನನ್ನ ಬಿನ್ನಹವು ನಿನಗೆ ಮುಟ್ಟಿತು, ನಿನ್ನ ಪರಿಶುದ್ಧಾಲಯಕ್ಕೆ ಸೇರಿತು. ಸುಳ್ಳು ವಿಗ್ರಹಗಳನ್ನು ಅವಲಂಬಿಸಿದವರು ತಮ್ಮ ಕರುಣಾನಿಧಿಯನ್ನು ತೊರೆದು ಬಿಡುವರು. ನಾನಾದರೂ ಸ್ತೋತ್ರ ಧ್ವನಿಯಿಂದ ನಿನಗೆ ಯಜ್ಞವನ್ನು ಅರ್ಪಿಸುವೆನು, ಮಾಡಿಕೊಂಡಾರಿಕೆಯನ್ನು ಸಲ್ಲಿಸುವೆನು.
ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನು ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾರಿಬಿಟ್ಟಿತು. ಆಮೆನ್, ಹಲ್ಲೆಲೂಯ. ಇಲ್ಲಿ ಯೋನ ಎಂಬ ವ್ಯಕ್ತಿನ ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿಯ ಜೀವನ ಚರಿತ್ರೆ ಅದು 4 ಅಧ್ಯಾಯದಲ್ಲಿ ಅಲ್ಲಿ ಬರೆಯಲ್ಪಡ್ತದೆ. ಅಲ್ಲಿ ನೋಡುವಾಗ ಅವನು ದೇವರ ಮಾತನ್ನ ತಿರಸ್ಕಾರ ಮಾಡ್ತಾನೆ, ದೇವ್ರ ಮಾತನ್ನ ಅವನು ಕೇಳೋದಿಲ್ಲ. ದೇವ್ರು ಹೇಳ್ತಾನೆ ಈ ಕಡೆ ಹೋಗು ಎಂಬುದಾಗಿ ಅವನು ಇನ್ನೊಂದು ಕಡೆ ಹೋಗ್ತಾನೆ. ಆದ್ರೆ ಯಾವಾಗ ದೇವರ ಮಾತಿನ ಮೇರೆಗೆ ಅವನು ಬರ್ತಾನೋ ಅಲ್ಲಿ ದೇವರ ಕಾರ್ಯಗಳು ಪ್ರಬಲವಾಗಿ ಅವನ ಮುಖಾಂತರ ದೇವರ ಕಾರ್ಯ ಮಾಡ್ತಾನೆ. ಅಲ್ಲಿ ಅವನು ಪಶ್ಚಾತ್ತಾಪ ಪಡ್ತಾನೆ. ಆ ಪಶ್ಚಾತ್ತಾಪ ಪಡುವಾಗ ಆ ಮೀನಿನ ಹೊಟ್ಟೆಯಲ್ಲಿರುವಾಗ ಅವನು ಪಶ್ಚಾತ್ತಾಪ ಪಡ್ತಾನೆ. ಆ ಪಶ್ಚಾತ್ತಾಪ ಪಡುವಾಗ ಆ ಮೀನಿಗೆ ದೇವರ ಅಪ್ಪಣೆ ಕೊಟ್ಟು ಆ ಮೀನು ಆ ಕಾರುವಾಗೆ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರು ತೋರಿಸುವಂತ ಕೆಲಸ, ದೇವರು ಮಾಡುವಂತ ಕೆಲಸಕ್ಕೆ ನಾವು ಒಳಗಾಗಬೇಕೆ ಹೊರತು ನಮ್ಮ ಕೆಲಸ ಅಲ್ವೇ. ಹಲ್ಲೆಲೂಯಾ. ಇವತ್ತು ದೇವರು ನಿನ್ಗೆ ನಂಬಿ ಕೆಲಸ ಕೊಟ್ಟಿದ್ದಾನ. ಆ ನಂಬಿ ಕೆಲಸ ಕೊಟ್ಟಿರುವಂತ ಕೆಲಸದಲ್ಲಿ ನಾವು ಬಹಳ ಭಯಭಕ್ತಿ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ನಾವು ಒಡಂಬಡಿಕೆಯಲ್ಲಿ ಇಷ್ಟು ಜನನ್ನ ನಾವು ನೋಡಿಕೊಂಡು, ಇವೆಲ್ಲ ಒಡಂಬಡಿಕೆಯಲ್ಲಿ ಯಾಕೆ ಇಷ್ಟು ಜನನ ತೋರಿಸ್ತಾ ಇದ್ದೇವೆ ಅಂದ್ರೆ, ಇವರೆಲ್ಲ ದೇವರು ಆರಿಸ್ಕೊಂಡಂತ ಜನ. ಇವರ ಮೇಲೆ ದೇವರ ಉದ್ದೇಶಗಳಿತ್ತು, ಇವರ ಮೇಲೆ ದೇವರ ಒಂದು ಪ್ರಕಟಣೆ ಇತ್ತು. ಹಾಗಾಗಿ ಅವ್ರೇನ್ ಮಾಡಿದ್ರು, ಫಸ್ಟ್ ದೇವರಿಗೆ ವಿಧೇಯರಾದ್ರು. ದೇವರಿಗೆ ವಿಧೇಯರಾಗುವಾಗ ದೇವರ ಕೆಲಸದಲ್ಲಿ ನಂಬಿಗಸ್ತರಾಗಿ ಅವರು ಸೇವೆ ಮಾಡಿದ್ರು. ಯಾಕಂದ್ರೆ ಮುಂಚೆ ಅವರ ಜೀವಿತ ನೋಡ್ಬೇಕಾದ್ರೆ ಅವರು ಮುಂಚೆ ಬಹಳ ಹೀನವಾಗಿದ್ರು. ಆದ್ರೆ ದೇವರು ಆರಿಸ್ಕೊಂಡ್ಮೇಲೆ, ದೇವರಲ್ಲಿ ನಿಂತ ಮೇಲೆ ಅವರ ಜೀವಿತಗಳು ಮಾರ್ಪಟ್ಟಿತ್ತು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ನಿನ್ನ ಜೀವಿತ ಮಾರ್ಪಡಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾನೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಕೆಲವೊಂದು ಅಂಶಗಳು ನಾವು ನೋಡಿಕೊಳ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10ನೇ ವಚನ. ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದುದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ಕಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಾಮನ ವಂಶಿಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ಇವತ್ತು ಜಕ್ಕಾಯನ ಜೀವಿತದಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿನ ಅವನು ಕಂಡುಕೊಳ್ತಾನೆ. ಇವತ್ತು ಯೇಸು ಸ್ವಾಮಿ ಬರುವಾಗ ಅಲ್ಲಿ ಅವನು ಕಂಡುಕೊಂಡಿದ್ದು ಮಾತ್ರ ಅಲ್ಲ, ಅವನ ಜೀವಿತ ಮಾರ್ಪಡ್ತದೆ. ಅವನ ಹಿನ್ನೆಲೆ ನೋಡ್ಬೇಕಾದ್ರೆ ಅವನು ಸುಂಕದವನು, ಅವನು ಸುಂಕ ಉಸಿಲಿ ಮಾಡುವಂತ ವ್ಯಕ್ತಿ. ಆ ಸುಂಕ ಉಸಿಲಿ ಮಾಡುವಂತ ವ್ಯಕ್ತಿಗೆ ಆ ಜಕ್ಕಾಯ ಅವನು ಯೇಸು ಸ್ವಾಮಿನ ನೋಡ್ಬೇಕಂತ ಇಷ್ಟಪಡ್ತಾನೆ. ಯೇಸು ಸ್ವಾಮಿ ಹೇಳ್ತಾರೆ, ಬಾ, ನಿನ್ನ ಮನೆಗೆ ನಾನು ಬರ್ತೇನೆ ಎಂಬುದಾಗಿ. ಆದ್ರೆ ಯೇಸು ಸ್ವಾಮಿ ಯಾರೆಲ್ಲ ಆತನನ್ನು ದೃಷ್ಟಿಸ್ತಾ ಇದ್ದಾರೋ ಅವರ ಮನೆಗೆ ಇವತ್ತು ಯೇಸು ಬರಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಿನ್ನ ಮನೆಗೆ ಬರೋದು ಮಾತ್ರ ಅಲ್ಲ, ನಿನ್ನ ಮನೆಗೆ ಯೇಸು ಬರುವಾಗ ನಿನ್ನ ಮನೆಯ ವಾತಾವರಣ ಬದಲಾಗ್ತದೆ. ಎಲ್ಲಿ ಯೇಸು ಇರ್ತಾರೋ ಅಲ್ಲಿ ಬಿಡುಗಡೆ ಇರ್ತದೆ, ಎಲ್ಲಿ ಯೇಸು ಇರ್ತಾರೋ ಅಲ್ಲಿ ಸಂತೋಷ ಇರ್ತದೆ. ಜಕ್ಕಾಯನ ಮನೆಗೆ ಯೇಸು ಬಂದ ತಕ್ಷಣ ಏನಾಯ್ತಂದ್ರೆ ಅವನಲ್ಲಿ ಒಂದು ಪರಿವರ್ತನೆ ಆಯ್ತು. ದೇವರೇ, ನಾನೇನಾದ್ರೂ ಅನ್ಯಾಯವಾಗಿ ನಾನು ತೆಗೆದುಕೊಂಡಿದ್ರೆ ನಾನು 4ರಷ್ಟು ಕೊಡ್ತೇನೆ. ಯೇಸು ಸ್ವಾಮಿ ಹೇಳಲಿಲ್ಲ ನೀನು ತುಂಬಾ ಪಾಪಿಯಾಗಿದ್ಯಾ, ತುಂಬಾ ಈ ರೀತಿ ಮಾಡಿದ್ಯಾ ಎಂಬುದಾಗಿ. ಜಸ್ಟ್ ಯೇಸು ಸ್ವಾಮಿ ಬಂದ ತಕ್ಷಣ ಅವನಲ್ಲಿ ಒಂದು ಪರಿವರ್ತನೆ. ಹಲ್ಲೆಲೂಯಾ. ಇವತ್ತು ಜನರಿಗೆ, ಯೇಸು ಸ್ವಾಮಿ ಬರುವಂತ ಜನರಿಗೆ ಪರಿವರ್ತನೆ ಆಗ್ತದೆ.
ಆ ಪರಿವರ್ತನೆ ಆಗುವಾಗ ಅಲ್ಲಿ ಏನಾಗ್ತದೆ, ಆ ಪಾಪಗಳನ್ನು ಒಪ್ಪಿಕೊಂಡು ಅಲ್ಲಿ ಬಿಟ್ಟು ಬಿಡ್ತಾರೆ. ಅದಕ್ಕೆ ಅಲ್ಲಿ ಇದು ಜ್ಞಾನೋಕ್ತಿ ಹೇಳ್ತದೆ 28:13ನೇ ವಚನದಲ್ಲಿ, ದೋಷಗಳನ್ನು ಮುಚ್ಚಿಕೊಳ್ಳೋನ್ಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನ್ಗೆ ದೇವರ ಕರುಣೆ ದೊರೀತದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಜಕಾಯನ ಜೀವಿತದಲ್ಲಿ ನಾವು ನೋಡಿಕೊಂಡು ಅದೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 35ರಿಂದ 43ನೇ ವಚನದವರೆಗೂ ನಾವು ನೋಡಿಕೊಳ್ಳುವುದಾದ್ರೆ, ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ, ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೆ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರು, ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಒಬ್ಬ ಕುರುಡ, ಆ ಕುರುಡ ಆ ಯೇಸು ಸ್ವಾಮಿನ ಕಂಡ್ಕೊಳ್ತಾನೆ. ಇವತ್ತು ಯೇಸು ಸ್ವಾಮಿ ಅಲ್ಲಿ ಬರುವಾಗ ಆ ಕುರುಡ ಕಂಡ್ಕೊಳ್ತಾನೆ. ಆ ಕಂಡ್ಕೊಳ್ಳೋದು ಮಾತ್ರ ಅಲ್ಲ, ಅವನು ಇಲ್ಲದನ್ನ ದೇವರ ಹತ್ರ ಕೇಳ್ತಾನೆ. ದೇವ್ರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ನಿನ್ಗೇನ್ ಬೇಕು? ಅವನಂತಾನೆ, ನನಗೆ ಕಣ್ಣು ಬೇಕು. ಯಾಕೆ ಯೇಸು ಸ್ವಾಮಿ ಕೇಳ್ತಾರೆ ಅಂದ್ರೆ, ಏನ್ ಕೇಳ್ತಾನೆ ನೋಡೋಣ. ಯಾಕಂದ್ರೆ ಯೇಸು ಸ್ವಾಮಿಗೆಲ್ಲ ಗೊತ್ತು, ನಿನ್ನ ಸ್ಥಿತಿಗತಿ ಎಲ್ಲ ಗೊತ್ತು. ಆದ್ರೆ ನಾವು ಏನ್ನ ಪ್ರೊಡ್ಯೂಸ್ ಮಾಡ್ತೇವೆ? ಇರೋದನ್ನ ನಾವು ಹೇಳ್ತೇವಾ, ಇಲ್ಲದ ಹೇಳ್ತೇವಾ? ಹಲ್ಲೆಲೂಯಾ. ಯಾವಾಗ ನಾವು ಇರೋದನ್ನ ಒಪ್ಪಿಕೊಳ್ತೇವೋ ಅಲ್ಲಿ ದೇವ್ರ ಏನ್ ಮಾಡ್ತಾನೆ? ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೀವು ಮನೆಯಲ್ಲಿ ನೀವು ಓದ್ರಿ, ಅದರಲ್ಲಿ ಎಷ್ಟು ಅಂಶಗಳು ಇರ್ತದೆ ಅಂದ್ರೆ, ಇವತ್ತು ದೇವರು ಬರುವಂತ ಸಮಯ, ದೇವರು ಸಿಕ್ಕುವಂತ ಸಮಯ, ದೇವ್ರು ಕೊಡುವಂತ ಅವಕಾಶಗಳನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಹೊಸ ಒಡಂಬಡಿಕೆ ವಾಕ್ಯ ಹೇಳ್ತದೆ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದಂತೆ ಕಳಿಬೇಕೆಂಬುದಾಗಿ. ಇವತ್ತು ನಾವು ಬೆಲೆ ಉಳ್ಳದಾಗಿ ನಾವು ಜೀವಿಸ್ಬೇಕ್ರೆ. ಇವತ್ತು ಎಷ್ಟೊಂದು ಜನ ಹೇಳ್ತಾರೆ, ಲಾಕ್ಡೌನ್ ನಲ್ಲಿ ಆದಾಗ ನಮಗೆ ಆರಾಧನೆಗೆ ಬರಕ್ಕಾಗ್ತಾ ಇಲ್ಲ ಎಂಬುದಾಗಿ. ಇವತ್ತು ಆರಾಧನೆ ಪ್ರಾರಂಭ ಆಗ್ತಾ ಇದೆ, ಆದ್ರೆ ಅವ್ರು ಹೇಳ್ತಾರೆ, ಇಲ್ಲರೇ ನಮ್ಗೆ ಭಯ, ಎಲ್ಲಿ ಆರಾಧನೆಗೆ ಬಂದ್ರೆ ನಮ್ಗೆ ಕಾಯಿಲೆ ಬಂದ್ಬಿಡ್ತದೋ, ಎಲ್ಲಿ ನಮ್ಗೆ ಅಂಟ್ರೋಗ ಆಗ್ಬಿಡ್ತದೋ. ನಿನ್ಗೆ ಕಾಯಿಲೆ ಮುಖ್ಯ ಅಲ್ಲ, ಅಂಟ್ರೋಗ್ಯ ಮುಖ್ಯ ಅಲ್ಲ, ನಿನ್ಗೆ ಯೇಸು ಮುಖ್ಯ. ಹಲ್ಲೆಲೂಯಾ. ಯೇಸು ಹತ್ರ ಬಂದ್ರೆ ನಿನ್ಗೆ ಎಲ್ಲ ದೇವ್ರು ನೋಡ್ಕೊಳ್ತಾನೆ. ದೇವ್ರ ವಾಕ್ಯ ಹೇಳ್ತದೆ, ನನ್ನ ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ಇನ್ನೊಂದು ವಚನ ನಾವು ನೋಡಿಕೊಳ್ತೇವೆ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 43ರಿಂದ 48ನೇ ವಚನದವರೆಗೂ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಸಾಕು. ಹಲ್ಲೆಲೂಯಾ. ಇನ್ನು ಕೆಲವು ವಚನ ನೀವು ನೋಡಿಕೊಳ್ಳ್ರಿ, ಯಾಕಂದ್ರೆ ಇವತ್ತು ದೇವರ ಅನೇಕ ವಚನಗಳು ಕೊಟ್ಟಿದ್ದಾವೆ. ಹಲ್ಲೆಲೂಯಾ. ಇಲ್ಲಿ ನೋಡ್ತೇವೆ, ಆ ರಕ್ತ ಕುಸುಮ ರೋಗಿ 12 ವರ್ಷ. ಹಲ್ಲೆಲೂಯಾ. ಅವಳು ಯಾವಾಗ ಬರ್ತಾಳೆ ಅಂದ್ರೆ, ಅವಳಲ್ಲಿದ್ದಂತ ಎಲ್ಲ ಕಳ್ಕೊಂಡಾಗ ಅವಳು ದೇವರ ಹತ್ರ ಬರ್ತಾಳೆ. ಇವತ್ತು ಅನೇಕರು ಹಾಗೆ ಇದ್ದಾರೆ, ಎಲ್ಲ ಕಳ್ಕೊಂಡ ಮೇಲೆ ಬರ್ತಾರೆ. ಹಲ್ಲೆಲೂಯಾ. ಆದ್ರೆ ನೀನು ಕಳ್ಕೊಳಕ್ ಮುಂಚೆ ಆಗ್ಲಿ, ಕಳ್ಕೊಂಡ ಆದ್ಮೇಲೆ ಆಗ್ಲಿ, ಆದ್ರೆ ನೀನ್ ದೇವರಲ್ಲಿ ಬರುವಾಗ ಆ ಸ್ಥಿತಿನ, ಆ ಒಂದು ಕಾಯಿಲೆನ ದೇವ್ರು ತೆಗಿತಾರೆ. ಆ ರಕ್ತ ಕುಸುಮ ರೋಗಿ ಜಸ್ಟ್ ಯೇಸು ಸ್ವಾಮಿಯ ಬಟ್ಟೆಯ ಒಂದು ಗಂಟನ್ನ ಮುಟ್ಟಿದ್ಲು. ಆ ಮುಟ್ಟಿದಾಗ ಅವಳಿಗೆ ಗುಣ ಆಯ್ತು. ಆದ್ರೆ ಯೇಸು ಸ್ವಾಮಿಗೆ ಗೊತ್ತಾಯ್ತು, ನನ್ನಿಂದ ಶಕ್ತಿ ಹೋಗಿದೆ. ಆ ಒಂದು ಗುಂಪಿನಲ್ಲಿ ಕೇಳ್ತಾರೆ, ಯಾರು ನನ್ನ ಮುಟ್ಟಿದ್ರು? ಆದ್ರೆ ಶಿಷ್ಯರು ಹೇಳ್ತಾರೆ, ಇಲ್ಲಿ ಬಹಳ ಜನ ಇದ್ದಾರೆ, ಬಹಳ ನುಗ್ಗಾಟದಲ್ಲಿದ್ದಾರೆ, ಅಂಥದ್ರಲ್ಲಿ ಹೇಗೆ ಗೊತ್ತಾಗ್ತದೆ? ಆದ್ರೆ ಯೇಸು ಸ್ವಾಮಿಗೆ ಗೊತ್ತಾಯ್ತು, ನನ್ನಿಂದ ಶಕ್ತಿ ಹೋಗಿದೆ, ನನ್ನಿಂದ ಗುಣ ಆಗಿದೆ.
ಹಲ್ಲೆಲೂಯಾ. ಅವಾಗ ಅವ್ರು ಹೇಳುವಾಗ ಆ ಸ್ತ್ರೀ ಒಪ್ಕೊಳ್ತಾಳೆ, ನಾನೇ ಮುಟ್ಟಿದ್ದು. ಹಲ್ಲೆಲೂಯಾ. ಇವತ್ತು ದೇವರು ಏನ್ ತೋರಿಸ್ತಾ ಇದ್ದಾನೆ ಅಂದ್ರೆ, ನೀನ್ ದೇವರ ಬಳಿ ಬರುವುದಾದ್ರೆ, ದೇವರ ಮುಂದೆ ಒಪ್ಪಿಕೊಳ್ಳುವುದಾದ್ರೆ ನಿನ್ಗೆ ಬಿಡುಗಡೆ ಆಗ್ತದೆ. ಆ ಸ್ತ್ರೀ ಗುಣ ಹೊಂದ್ಕೊಳ್ತಾಳೆ. ಆ ಗುಣ ಹೊಂದ್ಕೊಂಡು ದೇವರ ಮಹಿಮೆಗಾಗಿ ಅವಳು ಜೀವಿಸ್ತಾಳೆ. ಹಲ್ಲೆಲೂಯಾ. ಅಲ್ಲಿ ಇನ್ನೊಂದು ವ್ಯಕ್ತಿನ ನಾವು ನೋಡಿಕೊಳ್ತಾ ಇದ್ದೇವೆ. ಅಲ್ಲಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 32ನೇ ವಚನ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 32ನೇ ವಚನ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲಾ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ತಪ್ಪಿ ಹೋದ ಮಗನ ಬಗ್ಗೆ. ಹಲ್ಲೆಲೂಯಾ. ಈ ತಪ್ಪಿ ಹೋದ ಮಗ ಅವನೇನ್ ಮಾಡ್ತಾನೆ, ಲೋಕದ ಆಸೆ ಪಾಸೆಗಳಿಂದ ಒಳಗಾಗಿ ತಂದೆಯಿಂದ ಆಸ್ತಿ ಕಿತ್ಕೊಂಡು ಹೋಗ್ತಾನೆ. ಆಸ್ತಿ ಕಿತ್ಕೊಂಡು ಹೋಗಿ ಎಲ್ಲ ಖಾಲಿ ಆದ್ಮೇಲೆ ತಂದೆ ಮನೆ ನೆನಪಾಗ್ತದೆ. ಹಲ್ಲೆಲೂಯಾ. ಇವತ್ತು ಇಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಶಾಯ 55ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ. ಇವತ್ತು ದೇವರಲ್ಲಿ ನಾವು ಎಲ್ಲ ದುಷ್ಟ ಕಾರ್ಯಗಳು ನಾವು ಬಿಡುವುದಾದ್ರೆ ದೇವರೇನ್ ಮಾಡ್ತಾನೆ, ನಮಗೆ ಹೊಸ ಜೀವಿತ ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಲೋಕದ ಆಸೆ ಪಾಸೆಗಳನ್ನ ಬಿಟ್ಟು ಬರಕಾಗ್ತಾ ಇಲ್ಲ. ಇವತ್ತು ಅನೇಕರು ಹೇಳ್ತಾರೆ, ನಮ್ಗೆ ರಕ್ಷಣೆ ಹೊಂದಬೇಕಂತ ಬಹಳ ಇಷ್ಟ ಇದೆ ರೀ, ಆದ್ರೆ ನಾವು ದುರಾಲೋಚನೆಗಳು ಬಿಡಕ್ಕಾಗಲ್ಲ, ದುಷ್ಟನ ಕಾರ್ಯ ಬಿಡಕ್ಕಾಗಲ್ಲ, ಈ ಲೋಕದ ಕಾರ್ಯ ಬಿಡಕ್ಕಾಗಲ್ಲ, ಅದಕ್ಕೆ ನಾವು ಬರ್ತಾ ಇಲ್ಲ. ಅವ್ರಿಗೆ ಆಸೆ, ಅವ್ರಿಗೆ ಸತ್ಯ ಗೊತ್ತು, ಎಲ್ಲ ಗೊತ್ತು, ಆದ್ರೆ ಅವರಲ್ಲಿರುವಂತ ಪಾಪದ ಕರ್ಮ ಅವ್ರ ಬಿಡಕ್ಕಾಗ್ತಾ ಇಲ್ಲ. ಆದ್ರೆ ಇವತ್ತು ಸ್ವಲ್ಪ ದಿನದ ಪಾಪದ ಕರ್ಮಕ್ಕೋಸ್ಕರ ನೀನು ನಿತ್ಯವಾದ ರಕ್ಷಣೆ ನೀನು ಕಳ್ಕೊಳ್ಳೋದಾದ್ರೆ ನಿನ್ಗೆ ದೇವ್ರ ವಾಕ್ಯ ಹೇಳ್ತದೆ, ಪಾಪದ ಸಂಬಳ ಮರಣ. ಹಲ್ಲೆಲೂಯಾ. ಇವತ್ತು ಪ್ರತಿಯೊಬ್ಬರು ಮರಣ ಹೊಂದ್ತಾರೆ, ಆದ್ರೆ ನೀನು ಮರಣ ಹೊಂದುವುದಕ್ಕಿಂತ ಮುಂಚಿತವಾಗಿ ನಿನ್ನ ಆತ್ಮ ರಕ್ಷಣೆ ಹೊಂದೋದು ಬಹಳ ಮುಖ್ಯ. ಯಾಕಂದ್ರೆ ಈ ಲೋಕ ಶಾಶ್ವತ ಅಲ್ಲ, ಪರಲೋಕ ಶಾಶ್ವತ. ದೇವರು ಎದುರು ನೋಡ್ತಾ ಇದ್ದಾನೆ, ಪ್ರತಿ ಒಬ್ಬೊಬ್ಬರನ್ನ ಎದುರು ನೋಡ್ತಾ ಇದ್ದಾನೆ. ಒಂದೊಂದು ದಿನ ದೇವರು ಎದುರು ನೋಡ್ತಾ ಇದ್ದಾನೆ, ಯಾವಾಗ ನನ್ನ ಮಗ ಬರ್ತಾನೆ, ನನ್ನ ಮಗಳು ಬರ್ತಾಳೆ, ರಕ್ಷಣೆ ಹೊಂದ್ತಾರೆ ಎಂಬುದಾಗಿ. ಆದ್ರೆ ದೇವರು ನಿನಗೆ ಕೊಡುವಂತ ಅವಕಾಶದಲ್ಲಿ, ದೇವರು ಸಿಕ್ಕುವಂತ ಕಾಲದಲ್ಲಿ ನೀನು ಬರುವುದಾದ್ರೆ ದೇವರು ನಿನಗೆ ರಕ್ಷಣೆಯನ್ನು ಕೊಟ್ಟು ಕಾಪಾಡಲು ದೇವರು ಶಕ್ತನಾಗಿದ್ದಾನೆ. ಇಲ್ಲಿ ಇನ್ನೊಂದು ವಚನ, ಇನ್ನೊಂದು ಕಡೆ ನಾವು ನೋಡಿಕೊಳ್ತಾ ಇದ್ದೇವೆ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 1ರಿಂದ 10ನೇ ವಚನ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಗೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲೂ ಕುದ್ರಿಸುತ್ತಿದ್ದರು. ಅವನು ದೇವಾಲಯದೊಳಗೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು
ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ನಾವು ಒಬ್ಬ ವ್ಯಕ್ತಿನ ನಾವು ನೋಡ್ತಾ ಇದ್ದೇವೆ. ಒಂದು ಕುಂಟ, ಅವನು ಭಿಕ್ಷೆ ಬೇಡ್ತಾ ಇದ್ದಾನೆ. ಅದು ದೇವಾಲಯದ ಎದುರುಗಡೆ. ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ಅಲ್ಲಿ ಪೇತ್ರ ಯೋಹಾನ, ಅಲ್ಲಿ ಅವ್ರ ಮುಖಾಂತರ ದೇವರು ಅವನ್ನ ಕಾರ್ಯ ಮಾಡ್ತಾರೆ. ಅವನು ಅಪೇಕ್ಷಿಸ್ತಾ ಇವರಿಂದ ಏನಾದರೂ ಸಿಗ್ತದೆ ಎಂಬುದಾಗಿ. ಆದ್ರೆ ಅವ್ರು ಕೊಡುವಂತ ಆ ಬೆಳ್ಳಿ ಬಂಗಾರ ಅವನ ಜೀವಿತ ಬದಲಾಗಲ್ಲ. ಅದ್ರ ದೇವರ ವಾಕ್ಯದ ಮುಖಾಂತರ, ದೇವರ ಕೃಪೆ ಮುಖಾಂತರ, ದೇವರು ಅವ್ರ ಮುಖಾಂತರ ಮಾತನಾಡಿ ಹೇಳ್ತಾರೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ಹಲ್ಲೆಲೂಯಾ. ಅವನು ಆ ವಾಕ್ಯನ ಸ್ವೀಕಾರ ಮಾಡಿಕೊಂಡ ತಕ್ಷಣ ಅವನೇನ್ ಮಾಡ್ದ? ಎದ್ದು ನಡೆದಾಡುವಾಗಿ ದೇವರು ಮಾಡಿಬಿಟ್ಟ. ಅದು ಮಾತ್ರ ಅಲ್ಲ, ನೀವು ಮುಂದೆ ಓದೋದಾದ್ರೆ ಅವ್ರ ಜೊತೆಯಲ್ಲಿ ದೇವಾಲಯದ ಒಳಗೆ ಬರ್ತಾನೆ. ಆ ದೇವಾಲಯದಲ್ಲಿ ಒಳಗೆ ಬರುವಾಗ ಅವನ್ನ ನೋಡಿ ಅನೇಕರು ಆಶ್ಚರ್ಯ ಪಡ್ತಾರೆ. ಇವನು ನಮ್ಮ ದೇವಾಲಯದ ಮುಂದೆ ಅವನು ಭಿಕ್ಷೆ ಬೇಡ್ತಾ ಇದ್ನಲ್ಲ, ಇವಾಗ ಹೇಗೆ ಅವನು ನಡೆದುಕೊಂಡು ಬಂದಿದ್ದಾನೆ? ಆದ್ರೆ ಇವತ್ತು ದೇವರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ದೇವರು ಸಿಕ್ಕುವಂತ ಸಮಯದಲ್ಲಿ, ಹಲ್ಲೆಲೂಯಾ, ದೇವರು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸು ಎಂಬುದಾಗಿ ಇವತ್ತು ದೇವರು ತನ್ನ ಮಕ್ಕಳ ಮುಖಾಂತರ ಅನೇಕರನ್ನ ಸಂಧಿಸ್ತಾ ಇದ್ದಾನೆ. ಕಂಡ್ಕೊಳ್ಳಿ, ರಕ್ಷಣೆ ಹೊಂದ್ಕೊಳ್ಳಿ, ಬಿಡುಗಡೆ ಹೊಂದ್ಕೊಳ್ಳಿ, ಸ್ವಸ್ಥತೆ ಆಗ್ಲಿ ಎಂಬುದಾಗಿ. ಆದ್ರೆ ಇವತ್ತು ಒಂದು ಅವಕಾಶ ದೇವರು ಕೊಡ್ತಾ ಇದ್ದಾನೆ. ಯಾಕಂದ್ರೆ ದೇವರ ಬರೋಣ ಬಹಳ ಹತ್ರ ಇದೆ. ಹಾಗಾಗಿ ದೇವರ ಕೆಲಸದಲ್ಲಿ ನೀನು ಬಹಳ ಮುಂದಾಗಿರ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಇನ್ನೊಂದು ವಚನ ನಾವು ನೋಡಿಕೊಳ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1-7. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1-7. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು, ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು, ಫರಿಸಾಯರು, ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದನ್ನು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತನನ್ನು, ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದು ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಆಮೆನ್, ಹಲ್ಲೆಲೂಯಾ. ಇವತ್ತು ದೇವರು ಹುಡುಕ್ತಾ ಇದ್ದಾನೆ. ಕಳೆದು ಹೋಗಿರೋದನ್ನ ಹುಡುಕಿ ರಕ್ಷಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು 99 ಕುರಿನ ನೋಡ್ತಾ ಇಲ್ಲ, ಒಂದೇ ಒಂದು ಕುರಿ, ಅಂದ್ರೆ ತಪ್ಪಿ ಹೋದಂತ ಕುರಿಗಳನ್ನ ದೇವ್ರು ನೋಡ್ತಾ ಇದ್ದಾನೆ. ಯಾಕಂದ್ರೆ ಒಂದು ಕುರಿನೂ ನಾಶವಾಗಬಾರ್ದು ಎಂಬುದಾಗಿ ಇವತ್ತು ವಾಕ್ಯ ಹೇಳ್ತದೆ. ಒಬ್ಬ ಪಾಪಿ ಮನ ತಿರುಗುವುದಾದ್ರೆ ಪರಲೋಕದಲ್ಲಿ ಹಬ್ಬ ಆಗ್ತದಂತೆ. ಇವತ್ತು ನಿನ್ನ ಮನೇಲಿ ಹಬ್ಬ ಆಗ್ತದೋ ಇಲ್ವೋ ಗೊತ್ತಿಲ್ರಿ, ಆದ್ರೆ ಪರಲೋಕದಲ್ಲಿ ಹಬ್ಬ ಆಗ್ತದೆ. ಯಾಕಂದ್ರೆ ಒಬ್ಬ ಪಾಪಿ ಮನ ತಿರುಗಬೇಕೆಂಬುದಾಗಿ. ಯಾಕಂದ್ರೆ ಇವತ್ತು ವಾಕ್ಯ ಹೇಳ್ತದೆ, ಯೆಹೋವನು ಸಿಕ್ಕುವಂತ ಕಾಲ. ನಿಜವಾಗ್ಲೂ ದೇವ್ರ ವಾಕ್ಯ ಸಿಗ್ತಾ ಇದೆಯಾ? ಇವತ್ತು ಅನೇಕರು ಹೇಳ್ತಾರೆ, ಇಲ್ರಿ ಆಗ್ಲೇ ದೇವ್ರ ಅಂತ್ಯ ಆಗ್ತಾ ಇದೆ, ಅಂತ್ಯ ಬರ್ತಾ ಇದೆ. ಇದು ಪ್ರಾರಂಭ ರೀ, ಇನ್ನು ಬಹಳ ಇದೆ. ಜಸ್ಟ್ ಒಂದು ಕೊರೋನಾ ನೋಡಿ, ಒಂದು ಎರಡು ಸಂಗತಿ ನೋಡಿ ಜನ ಭಯ ಪಡ್ತಾರೆ. ಇದು ಪ್ರಾರಂಭ. ಹಲ್ಲೆಲೂಯಾ. ಇನ್ನು ಬಹಳ ಇದೆ ನೋಡ್ಬೇಕಾಗಿರೋದು. ಆದ್ರೆ ದೇವರು ಇವತ್ತು ದೇವರು ನಿನ್ಗೆ ರಕ್ಷಣೆ ಕೊಟ್ಟಿರುವುದಾದ್ರೆ, ದೇವರ ರಕ್ಷಣೆಯಲ್ಲಿ ನಿಂತ್ಕೊಳ್ಳೋದಾದ್ರೆ ನೀನು ದೇವರಲ್ಲಿ ದೃಢವಾಗಿ ನಿಂತ್ಕೊಳ್ತೀಯ. ಇವತ್ತು ನಾನು ಅನೇಕರ ಹತ್ರ ಮಾತನಾಡ್ತಾ ಇದ್ದೇನೆ. ಇಸ್ರಾಯೇಲ್ ಜನರಿಗೂ ಐಗುಪ್ತ ಜನರಿಗೆ ಇದ್ದಂತ ವ್ಯತ್ಯಾಸ ದೇವ್ರು ತರ್ತಾ ಇದ್ದಾನೆ. ಇದರಿಂದ ಅನೇಕರು ರಕ್ಷಣೆ ಹೊಂದ್ಕೊಳ್ತಾರೆ, ಇದರಿಂದ ಅನೇಕರು ಸತ್ಯ ತಿಳ್ಕೊಳ್ಳಲಿದ್ದಾರೆ,
ಅದಕ್ಕೆ ಇವತ್ತು ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಸಮಯನ ಸುಮ್ಮನೆ ಕಳ್ಕೊಳ್ಬೇಡ. ಲೋಕದಲ್ಲಿ ನೀನ್ ಚಿಂತೆ ಮಾಡಿ ಸಮಯನ ಕಳ್ಕೊಳ್ಬೇಡ. ಆ ಸಮಯನ ದೇವ್ರಿಗಾಗಿ ಇಡು. ದೇವ್ರ ವಾಕ್ಯ ಹೇಳ್ತದೆ, ತಡವಾದ್ರೂ ಕ್ಲುಪ್ತ ಕಾಲದಲ್ಲಿ ನೆರವೇರ್ತದೆ. ಯಾಕಂದ್ರೆ ದೇವರ ಯಾರೆಲ್ಲ ಆತನನ್ನು ನಂಬಿ ಬರ್ತಾರೋ ಎಂದಿಗೂ ಆತನ ಕೈ ಬಿಡಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಅನುಸಾರವಾಗಿ ನಾವು ಜೀವಿಸುವುದಾದ್ರೆ ದೇವ್ರು ಪ್ರತಿದಿನ ನಮ್ಮನ್ನು ಪೋಷಿಸ್ತಾನೆ. ಪ್ರತಿದಿನ ಆತನ ನಮ್ಮನ್ನು ನೋಡ್ಕೊಳ್ತಾನೆ. ಇವತ್ತು ನೀನ್ ಸಾಲದಲ್ಲಿದ್ಯಾ, ನಿನ್ ದರಿದ್ರದಲ್ಲಿದ್ಯಾ, ರೋಗದಲ್ಲಿದ್ಯಾ, ಸಮಸ್ಯೆಯಲ್ಲಿದ್ಯಾ, ಎಲ್ಲವನ್ನು ಮರೆತು ದೇವರ ಹತ್ರ ಕೇಳು. ದೇವರೇ, ನನಗೆ ಬಿಡುಗಡೆ ಬೇಕು ದೇವರೇ. ಯಾಕಂದ್ರೆ ದೇವರೊಬ್ಬನೇ ಶಕ್ತನು. ಹಲ್ಲೆಲೂಯಾ. ದೇವ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡ್ತಾನೆ, ನಾನಾದ್ರೂ ನಿಮ್ಮ ಅಂತರಂಗವನ್ನು ನೋಡುವಂತ ದೇವರೆಂಬುದಾಗಿ. ಅದಕ್ಕೆ ಇವತ್ತು ನೀನು ಮನೆಯಲ್ಲಿ ಧ್ಯಾನ ಮಾಡು. ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 6 ಮತ್ತು 7ನೇ ವಚನದ ಪ್ರಕಾರ ದೇವರ ಹತ್ರ ಕೇಳು. ದೇವರೇ, ನನ್ಗೆ ಸಿಗ್ತೀನಿ ಅಂತ ಹೇಳಿದ್ದೀನ ದೇವರೇ. ಹಲ್ಲೆಲೂಯಾ. ಇವತ್ತು ಜಕಾಯನ ಮನೆಯಲ್ಲಿ ಬಂದ ಹಾಗೆ ಇವತ್ತು ನಿನ್ನ ಮನೆಯಲ್ಲಿ ಬರಕ್ಕೆ ದೇವರು ಶಕ್ತನಾಗಿದ್ದಾನೆ. ಇವತ್ತು ನೀನು ಎಂಥವನೇ ಆಗಿರು, ದೇವರ ಹತ್ರ ಕೇಳು. ದೇವರೇ, ನನ್ನ ಮನೆಗೆ ನೀನು ಬರಬೇಕು ದೇವರೇ. ನಾನು ನಿನ್ನನ್ನು ನೋಡ್ಬೇಕು ದೇವರೇ. ನಿನ್ನೊಟ್ಟಿಗೆ ಮಾತನಾಡಬೇಕು ದೇವರೇ. ದೇವರು ಮಾತನಾಡ್ತಾನೆ. ದೇವರಕ್ಕೆ ಸ್ಪಷ್ಟವಾಗಿ ಹೇಳ್ತದೆ, ನನ್ನನ್ನು ಕೇಳಿಕೋ, ನಾನು ಸದುತ್ತರವನ್ನು ಕೊಡ್ತೇನೆ ಎಂಬುದಾಗಿ. ಇವತ್ತು ಮೋಶೆಗೆ ದೇವರು ಪ್ರಕಟಪಡಿಸಿದಾನೆ. ದೇವರು ಮೋಶೆಗೆ ಪೊದೆಯ ಮುಖಾಂತರ ದೇವರು ಮಾತನಾಡ್ತಾನೆ. ಅದರಲ್ಲಿ ಅವನು ಬಲಗೊಳ್ತಾನೆ. ನೀನ್ ಯಾರು ಎಂಬುದಾಗಿ ಅಲ್ಲಿ ಮೋಶೆಯಲ್ಲಿ ನಾವು ನೋಡುವಾಗ ಅಲ್ಲಿ 17ನೇ ಅಧ್ಯಾಯದಿಂದ ನಾವು ನೋಡಿಕೊಂಡು ಬರುವಾಗ ವಿಮೋಚನಕಾಂಡ 3ನೇ ಅಧ್ಯಾಯ ಅಲ್ಲಿ ನಾವು ನೋಡಿಕೊಂಡು ಬರುವಾಗ ಅಲ್ಲಿ ದೇವರು ಆ ಮೋಶೆ ಕೇಳ್ತಾನೆ, ನೀನ್ ಯಾರು ಎಂಬುದಾಗಿ. ಅವನು ದೇವ್ರು ಹೇಳ್ತಾನೆ, ನಾನು ಇರುವಾತನು. ಹಲ್ಲೆಲೂಯಾ. ಯಾಕಂದ್ರೆ 1 ದಿನ 2 ದಿನದ ಇರುವಾತನಲ್ರಿ, ಆತನು ಸದಾ ಕಾಲ ಇರುವಾತನಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮೊಂದಿಗೆ ಇರ್ತೇನೆ. ಹಲ್ಲೆಲೂಯಾ. ಇವತ್ತು ನಾನು ನೀನು ಆರಾಧನೆ ಮಾಡುವಂತ ದೇವರು ಯಾವ ರೀತಿ ಇದ್ದಾನೆ ಅಂದ್ರೆ, ಆತನು ಜೀವವುಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಪ್ರತಿಯೊಂದು ಪ್ರಶ್ನೆಗೆ ದೇವರು ಉತ್ತರ ಕೊಡ್ತಾನ್ರೆ. ಹಲ್ಲೆಲೂಯಾ. ಇವತ್ತು ಎಷ್ಟೊಂದು ಕಡೆಗಳಲ್ಲಿ ಆರಾಧನೆ ನಡೀತಾ ಇದೆ, ಎಷ್ಟೊಂದು ಕಡೆಗಳಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಇಂಥ ಒಂದು ಕಷ್ಟದ ಸಮಯದಲ್ಲಿ ನಾವು ಮಾಡಕ್ಕಾಗ್ತಾ ಇಲ್ಲ. ದೇವ್ರು ಕೊಡುವಂತ ಅವಕಾಶ ನಾವು ಕಳ್ಕೊಳ್ತಾ ಇದ್ದೇವೆ. ದೇವ್ರು ಸಿಕ್ಕುವಂತ ಅವಕಾಶ ನಾವು ಕಳ್ಕೊಳ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಾವು ಎಲ್ಲಿ ಕಳ್ಕೊಂಡಿದ್ದೇವೋ ಅಲ್ಲಿ ಹುಡುಕುವಾಗ ಅಲ್ಲಿ ನಮಗೆ ಸಿಗ್ತದೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ಎಷ್ಟೊಂದು ವಿಷಯ ನೀನು ಕಳ್ಕೊಂಡಿದ್ಯಾ, ಆದ್ರೆ ನೀನು ಯೇಸುವಲ್ಲಿ ಬರೋದಾದ್ರೆ ಅವೆಲ್ಲವನ್ನು ಹುಡುಕಿ ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಹುಡುಕಿರಿ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತೊಂದು ತೀರ್ಮಾನ ಮಾಡಿ ದೇವರ ಹತ್ರ ಕೇಳೋಣ. ದೇವರೇ, ಇವತ್ತಿಂದ ದೇವರೇ ನನ್ನನ್ನು ನಿನಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಒಪ್ಪಿಸಿಕೊಡುವಾಗ ಏನಾಗ್ತದೆ ಅಂದ್ರೆ, ದೇವರಲ್ಲಿ ನಮ್ಮನ್ನು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಎಷ್ಟೊಂದು ಸಂಗತಿಗಳು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ದೇವ್ರು ಯಾರನ್ನೆಲ್ಲ ಆರಿಸ್ಕೊಂಡ, ದೇವ್ರು ಯಾರ ಮೇಲೆಲ್ಲ ಕೆಲಸಗಳು ಕೊಟ್ಟ, ಅವ್ರು ನಂಬಿಗಸ್ತರಾಗಿ ಮಾಡಿದ್ರು. ಇವತ್ತು ನಂಬಿಕೆ ಬಾಳ ಬೇಕಾಗ್ತದೆ. ನಂಬಿಗಸ್ತರಾಗಿರೋದು ಬಾಳ ಬೇಕಾಗ್ತದೆ. ಯಥಾರ್ಥತೆ ಬಹಳ ಮುಖ್ಯ. ಹಲ್ಲೆಲೂಯಾ. ನಾನು ಎಂಬ ತನ ಹೋಗಿ ಯೇಸು ಎಂಬುದಾಗಿ ಬರ್ಬೇಕ್ರೆ. ಇವತ್ತು ನನ್ನಿಂದ ಅಂತ ಅಲ್ಲ, ಇದು ದೇವರಿಂದ ಆದದ್ದು. ಇದು ದೇವರಿಂದಲೇ ಆದದ್ದು. ಅದಕ್ಕೆ ಅಗಾಯ 2:19 ಹೇಳ್ತದೆ, ಈ ದಿನ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಮತ್ತು ನಿನ್ನ ಜೀವಿತ ಆಶೀರ್ವಾದ ಬೇಕೆಂಬುದಾಗಿ ನೋಡೋದಾದ್ರೆ ಇವತ್ತು ಯೆಶಾಯ ಪ್ರವಾದನ ಗ್ರಂಥದಲ್ಲಿ ದೇವ್ರ ವಾಕ್ಯ ಮಾತನಾಡಿದ ಪ್ರಕಾರ ಇವತ್ತು ನಾವು ಎಂತವರೇ ಆಗಿರುವುದಾದ್ರೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ತಲೆಗಳನ್ನು ಬಾಗಿ ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಅಂತ್ಯ ಆಶೀರ್ವಾದವನ್ನು ನಾವು ತೆಗೆದುಕೊಳ್ಳೋಣ. ಕೃಪಾಭರಿತನಾದಂತ ದೇವರೇ, ಈ ಸಮಯದಲ್ಲಿ ನೀನು ಮಾತನಾಡಿದ ಈ ಅಂಶಗಳಿಗಾಗಿ ಸ್ತೋತ್ರ ದೇವರೇ. ನಿನ್ನ ಮಕ್ಕಳು ಈ ವಚನಗಳನ್ನು ಮನೆಯಲ್ಲಿ ಧ್ಯಾನ ಮಾಡುವಾಗ ಇನ್ನೂ ಅವ್ರಿಗೆ ಪ್ರಕಟಪಡಿಸು ದೇವರೇ. ಕರ್ತನೆ ಸ್ತೋತ್ರ ದೇವರೇ. ನಿನ್ನ ನಾಮ ಮಹಿಮೆಗಾಗಿ ಕರ್ತನೆ ಈ ಪ್ರತಿಯೊಂದು ಸಂದೇಶ ಭಾಗದಲ್ಲಿ ದೇವರೇ ನೀನ್ ಕಾರ್ಯ ಮಾಡು, ನೀನ್ ಮಹಿಮೆ ಹೊಂದಿಕೊ ಸ್ವಾಮಿ. ಇದನ್ನು ವೀಕ್ಷಿಸುವಂತ ಪ್ರತಿ ಒಬ್ಬೊಬ್ಬರ ಮಧ್ಯದಲ್ಲಿ ನೀನು ಮಾತನಾಡು ದೇವರೇ.
ಕರ್ತನ ಸ್ತೋತ್ರ ದೇವರೇ. ಕರ್ತನೆ, ಈ ದಿನಗಳಲ್ಲಿ ಅವ್ರು ಯಾವ ಸ್ಥಿತಿಗತಿಯಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ದೇವರೇ. ಅವ್ರು ಏನ್ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ ಸ್ವಾಮಿ. ಆದ್ರೆ ಪ್ರತಿ ಒಬ್ಬೊಬ್ಬರ ಹೃದಯವನ್ನು ನೋಡ್ತಿರುವುದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡುವಂತ ದೇವರು ನೀನಾಗಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಸಮಯದಲ್ಲಿ ಕರ್ತನೆ ವೀಕ್ಷಿಸಿದಂತ ಪ್ರತಿಯೊಬ್ಬೊಬ್ಬರನ್ನು ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ನೀನು ಆಶೀರ್ವಾದ ಮಾಡು. ಈ ಸಬ್ಬತ್ ದಿನ ಕರ್ತನೆ ಇವರಿಗೆ ಆಶೀರ್ವಾದಕರವಾಗಿರುವಾಗ ನೀನು ಕೃಪೆ ಮಾಡು ಕರ್ತನೆ. ಎಲ್ಲರ ಪರಿಸ್ಥಿತಿಗಳು ಕರ್ತನ ಸಂಪೂರ್ಣವಾಗಿ ಕರ್ತನೆ ಬದಲಾಯಿಸು. ಎಲ್ಲ ಘನಮಾನ ಮಹಿಮೆ ನಿನಗೆ ಸಾಲಲಿ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಬಂದಿದ್ದೆ ನಮ್ಮ ಸ್ವರ್ಗೀಯ ಜೀವಳ ತಂದೆ, ಆಮೆನ್. ನಾವು ಕೊನೆಯದಾಗಿ ನಾವು ತಲೆಗಳನ್ನು ಬಾಗಿ ತಂದೆಯಾದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ಕಾಲ ನಮ್ಮೆಲ್ಲರೊಂದಿಗಿರಲಿ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ. ಆಮೆನ್.